ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಶ್ವಯುಜ ಮಾಸದ ಬುಧವಾರ ನವರಾತ್ರಿಯ 4ನೇ ದಿನ ದೇವಿ ಕೂಷ್ಮಾಂಡ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮ ಎಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಬದ್ರಿನಾಥ್, ಕೇದಾರ್ನಾಥ್, ಅಮರ್ನಾಥ್ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನಕ್ಕಾಗಿ, ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನವರಾತ್ರಿಯ 4ನೆಯ ದಿನ ದೇವಿ ಕೂಷ್ಮಾಂಡ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡತಕ್ಕಂಥ ದಿನ. ಕೂಷ್ಮಾಂಡ ದೇವಿ ಅಂದರೆ ಇಡೀ ಸೃಷ್ಟಿಯನ್ನೇ ಸೃಷ್ಟಿಸಿರ್ತಕ್ಕಂಥ ಶಕ್ತಿ ದೇವತೆ ತಾಯಿ ಕೂಷ್ಮಾಂಡ ದೇವಿ. ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತೇನೆ ನೋಡಿ. ಭಾದ್ರಪದ ಮಾಸ ಮುಗಿದೋಯ್ತು. ಭಾದ್ರಪದದಲ್ಲಿ ಶುಕ್ಲ ಪಕ್ಷನೂ ಆಯಿತು, ಈ ಕಡೆ ಕೃಷ್ಣ ಪಕ್ಷನೂ ಮುಗಿದೋಯ್ತು. ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಪಿತೃಪಕ್ಷವೂ ಕೂಡ ಮುಗಿದೋಯ್ತು. ಈ ಬಾರಿಯ ಪಿತೃಪಕ್ಷದಲ್ಲಂತೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ದಿನಗಳು ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಅಶ್ವಯುಜ ಮಾಸ ಪ್ರಾರಂಭ ಆಗಿ ಇವತ್ತಿಗೆ ಸಂಪೂರ್ಣವಾಗಿ 4 ದಿನಗಳು ಸಂಪನ್ನ ಆಗೋಗಿದೆ. ನವರಾತ್ರಿಯ ಪ್ರಾರಂಭ ಭಾನುವಾರ ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡ್ತಾ ಪಂಚಾಂಗಕ್ಕೂ ಕೂಡ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರವೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಆಶ್ವಯುಜ ಮಾಸದ ಪ್ರಾರಂಭದ ದಿನ ಬಹಳ ಅದ್ಭುತವಾಗಿತ್ತು. ಇವತ್ತಿಗೆ 4ನೇ ದಿನ. ಶೈಲಪುತ್ರಿ ದೇವಿ, ಬ್ರಹ್ಮಚಾರಿಣಿ ದೇವಿ, ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಚಂದ್ರಘಂಟಾದೇವಿ, ಇವತ್ತಿಗೆ ಕೂಷ್ಮಾಂಡ ದೇವಿ. ಕೂಷ್ಮಾಂಡ ದೇವಿ ಅಂದರೆ ಈ ಜಗತ್ತನ್ನೇ, ಈ ಇಡೀ ಭೂಮಂಡಲವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತೆ ದೇವಿ ಕೂಷ್ಮಾಂಡ ದೇವಿ. ಅದಕ್ಕೋಸ್ಕರನೇ ಆ ತಾಯಿನ ಕೂಷ್ಮಾಂಡ ದೇವಿ ಅಂತ ಹೇಳಿ ಎಲ್ಲರೂ ಕೂಡ ಕರೀತಾರೆ. ಇಡೀ ಪ್ರಪಂಚ, ಇಡೀ ಜಗತ್ತೇ ಕತ್ತಲಾಗಿದ್ದಾಗ ಬರೀ ಈ ತಾಯಿಯ ನಗುಮುಖದಿಂದ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಳಂತೆ ತಾಯಿ. ಹಾಗಾಗಿ ಈ ತಾಯಿ ಸೂರ್ಯನ ಮಧ್ಯಭಾಗದಲ್ಲಿ ನೆಲೆಸ್ತಾಳಂತೆ. ಇಡೀ ಸೂರ್ಯನ ಮಧ್ಯಭಾಗದಲ್ಲಿ ನೆಲೆಸ್ತಾಳಂತೆ. ಆಮೇಲೆ ಈ ಒಂದು ನಭೋಮಂಡಲ ಏನಿದೆ, ಸೋಲಾರ್ ಸಿಸ್ಟಮ್ ಏನಿದೆ, ಆ ಸೋಲಾರ್ ಸಿಸ್ಟಮ್ ನಭೋಮಂಡಲವನ್ನು ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥವಳು ತಾಯಿ. ಹಾಗಾಗಿ ಸೂರ್ಯದೇವನ ಮಧ್ಯಭಾಗದಲ್ಲಿ ಕುಳಿತು ತಾಯಿ ಇಡೀ ಜಗತ್ತಿನ ಸುಭಿಕ್ಷತೆಯನ್ನೆಲ್ಲವನ್ನೂ ಕೂಡ ಗಮನಿಸ್ತಾ, ನಭೋಮಂಡಲವನ್ನೆಲ್ಲವನ್ನೂ ಕೂಡ ಗಮನಿಸ್ತಾ, ಪ್ರತಿಯೊಂದನ್ನೂ ಕೂಡ ಚಾಚೂ ತಪ್ಪದ ಹಾಗೆ ಇಡೀ ಜಗತ್ತಿನಲ್ಲಿ ಇಂಚಿಂಚನೂ ಕೂಡ ಅಣುರೇಣು ತೃಣಕಾಷ್ಟವೂ ಕೂಡ ತಾಯಿಯ ಅಧೀನ ಅಂತಲೇ ಹೇಳ್ಬೋದು. ಅಂದರೆ ಇಡೀ ಜಗತ್ತಿನ ಸೃಷ್ಟಿಕರ್ತೆ, ಇಡೀ ಭೂಮಂಡಲದ ಸೃಷ್ಟಿಕರ್ತೆ ದೇವಿ ಅಂತಂದರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿಯೇ ಹೇಗೆ ಲಕ್ಷ್ಮೀ ಭುವರ ಸ್ವಾಮಿ ಇಡೀ ಒಂದು ಭೂಮಂಡಲಕ್ಕೆ ಅಧಿಪತಿನೋ, ನಾವು ಹೇಗೆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತೀವೋ ಅದೇ ರೀತಿ ದೇವಿ ಕೂಷ್ಮಾಂಡ ದೇವಿಯನ್ನು ಕೂಡ ನಾವು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಮಗಿರ್ತಕ್ಕಂಥ ಭೂಮಿ ದೋಷಗಳೆಲ್ಲವೂ ಕೂಡ ದೂರ ಆಗತ್ತಂತೆ. ಅದಾದ ಮೇಲೆ ಈ ತಾಯಿಯಲ್ಲಿರ್ತಕ್ಕಂಥ ಮತ್ತೊಂದು ಗುಣ ಏನಪ್ಪ ಅಂದರೆ, ಯಾರ ಮನಸ್ಸಿನಲ್ಲಿ ಭಯ ಎಂಬತಕ್ಕಂಥದ್ದಿದೆಯೋ ಅದು ಒಂದು ರೀತಿ ಆದರೆ, ಯಾರ ಮನಸ್ಸಿನಲ್ಲಿ ಈ ಒಂದು ದ್ವಂದ್ವ ಆಲೋಚನೆಗಳಲ್ಲಿ ಮುಳುಗಿರ್ತಾರೋ, ಯಾರ ಮನಸ್ಥಿತಿ ಸರಿ ಇರೋದಿಲ್ವೋ ಅಂಥವರು ಈ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಅವರ ಮನಸ್ಸಿನ ನೆಮ್ಮದಿ ಸಾಕಷ್ಟು ಹೆಚ್ಚಿನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ. ಅದರ ತಾತ್ಪರ್ಯವಾಗಿ ಅದು ಹೇಗೆ ಗುರುಗಳೇ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನಸ್ಥಿತಿ ಹೇಗೆ ಒಂದು ಹದ್ದಬಸ್ತಕ್ಕೆ ಬರುತ್ತೆ, ಒಂದು ಹಿಡಿತಕ್ಕೆ ಬರುತ್ತೆ ಅಂದರೆ, ಈಗ ತಾವು
ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ದೇವಿಯ ಒಂದು ಪ್ರತಿಮೆ ಅಂದರೆ ಒಂದು ಫೋಟೋವನ್ನು ನಮ್ಮೆಲ್ಲರಿಗೂ ಕೂಡ ತೋರಿಸ್ತದೆ. ಅಂದರೆ ಈ ಒಂದು ನವರಾತ್ರಿಯ ಪ್ರಾರಂಭದ ದಿನದಿಂದನೂ ಕೂಡ ನಾವು ನವರಾತ್ರಿಯ ಪ್ರಾರಂಭದ ದಿನ ಶೈಲಪುತ್ರಿಯಿಂದ ಹಿಡಿದು ಇವತ್ತಿನ ದಿವಸ ಕೂಷ್ಮಾಂಡ ದೇವಿಯವರೆಗೂ ಕೂಡ ದೇವಿಯ ಒಂದೊಂದು ಅವತಾರವನ್ನು ಕೂಡ ನಾವು ನಿಮಗೆ ತೋರಿಸ್ತಾನೆ ಬಂದಿದ್ದೀವಿ. ಆದರೆ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಅವತಾರ ಮೂರ್ತಿಯಲ್ಲಿ ದೇವಿಗೆ ಕೇಸರಿ ವರ್ಣದಲ್ಲಿರ್ತಕ್ಕಂಥ ಸೀರೆಯನ್ನು ಉಡಿಸಿರ್ತಕ್ಕಂಥದ್ದಿದೆ. ಆದರೆ ಇಲ್ಲಿ ಕೂಷ್ಮಾಂಡ ದೇವಿಗೆ ಹಸಿರು ವರ್ಣದಲ್ಲಿರ್ತಕ್ಕಂಥ ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡಬೇಕಂತೆ. ಹಸಿರು ವರ್ಣವೂ ಕೂಡ ಮನಸ್ಸಿನ ನೆಮ್ಮದಿಯನ್ನು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು. ಹಸಿರು ವರ್ಣವನ್ನು ನೋಡಿದ ತಕ್ಷಣ ಮನಸ್ಸಿಗೆ ಆಗ್ತಕ್ಕಂಥ ನೆಮ್ಮದಿನೇ ಬೇರೆ. ಈಗ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಈ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಟ್ರಾಫಿಕ್ಗೆ ಮತ್ತು ಕೆಲಸದ ಒತ್ತಡಕ್ಕೆ, ವರ್ಕ್ ಪ್ರೆಷರ್ಗೆ, ಸ್ಟ್ರೆಸ್ ಆಗಿ ಒಂದು ದಿವಸ ನಾವು ಮಂಗಳೂರು ಕಡೆನೋ ಇಲ್ಲಾಂದರೆ ಈ ಕಡೆ ಕರಾವಳಿ ಪ್ರದೇಶಗಳಿಗೋ, ಕರಾವಳಿ ಬಿಟ್ಬಿಡಿ, ಈ ಕಡೆ ಮಲೆನಾಡಿನ ಪ್ರದೇಶಕ್ಕೆ ನಾವೇನಾದರೂ ಹೋದರೆ ನಮ್ಮ ಮನಸ್ಸಿನ ನೆಮ್ಮದಿ ಗಗನಕ್ಕೇರಿರುತ್ತೆ. ಸುತ್ತ ಇರ್ತಕ್ಕಂಥ ಒಂದು ಸ್ವಚ್ಛಂದವಾಗಿರ್ತಕ್ಕಂಥ ಹಸಿರನ್ನು ನೋಡ್ತಾ ಇದ್ರೆ ನಮ್ಮ ಕಣ್ಗಳಿಗಾಗ್ತಕ್ಕಂಥ ಆನಂದವೇ ಬೇರೆ. ಅಂತಹ ಮನಸ್ಕಾರಕ ಚಂದ್ರ ಹೇಗೋ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳನ್ನು, ನಲಿವುಗಳನ್ನು, ಇರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು, ಇರ್ತಕ್ಕಂಥ ನೋವು ಪ್ರತಿಯೊಂದನ್ನು ಕೂಡ ದೂರ ಮಾಡತಕ್ಕಂಥದ್ದು ಒಂದು ಹಸಿರು ಬಣ್ಣಕ್ಕಿರ್ತಕ್ಕಂಥ ಶಕ್ತಿ. ಹಾಗಾಗಿ ಈ ದೇವಿಗೆ ಹಸಿರು ವರ್ಣದಲ್ಲಿರ್ತಕ್ಕಂಥ ಸೀರೆಯನ್ನು ನಾವು ಉಡಿಸಿ ತಾಯನ್ನು ಕಣ್ತುಂಬಿಕೊಳ್ಳೋದ್ರಿಂದ ಇರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ, ಮನಸ್ಸಿನಲ್ಲಿರ್ತಕ್ಕಂಥ ಭಾರ ಕಡಿಮೆ ಆಗುತ್ತೆ ಈ ದೇವಿಯನ್ನು ನೋಡ್ತಾ ಇದ್ದಾರೆ. ಅದಾದಮೇಲೆ ಪ್ರಾರಂಭದ ಹಂತದಲ್ಲೇ ತಿಳಿಸಿದೆ, ಇಡೀ ಸೃಷ್ಟಿ, ಇಡೀ ಜಗತ್ತೇ ಒಂದು ಕ್ಷಣ ಕತ್ತಲಾಗಿದ್ದಾಗ ಈ ತಾಯಿ ನಗುಮುಖದಿಂದ, ತಾಯಿ ಆ ಒಂದು ನಗುವಿನಿಂದ ಇಡೀ ಜಗತ್ತಿಗೆ ಬೆಳಕು ಬಂತಂತೆ. ಇಡೀ ಜಗತ್ತಿಗೆ ಬೆಳಕು ಬಂದಂತೆ. ಅದೇ ರೀತಿ ಯಾರೆಲ್ಲರ ಬದುಕು ಕತ್ತಲಾಗಿದೆ, ಮುಂದಿನ ದಾರಿ ಕಾಣಿಸ್ತಾ ಇಲ್ಲ, ಈ ಒಂದು ಟೆನ್ಷನ್ನಲ್ಲಿ, ಈ ಒಂದು ನೋವಲ್ಲಿ, ಆ ಒಂದು ನಲಿವಲ್ಲಿ ನೊಂದು ಬೆಂದು ಕೂತಿದ್ದೀರಿ, ಮುಂದೆ ನಮ್ಮ ಬದುಕೇನು ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿದ್ದೀರಿ, ತಾವೆಲ್ಲರೂ ಕೂಡ ಇವತ್ತಿನ ದಿವಸ ನವರಾತ್ರಿಯ 4ನೇ ದಿನ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮೆಲ್ಲರ ಬಾಳು ಬದುಕೂ ಕೂಡ ಬಂಗಾರವಾಗ್ತಕ್ಕಂಥದ್ದಿದೆ. ನಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಕೂಷ್ಮಾಂಡ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ದೇವಿ ಕೂಷ್ಮಾಂಡ ದೇವಿಯ ಕುರಿತಾಗಿ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇನ್ನು ಕೂಷ್ಮಾಂಡ ದೇವಿಯ ವಿಶೇಷತೆಗಳನ್ನು ತಿಳಿಸೋದರಲ್ಲಿ ಈ ದೇವಿಗೆ 8 ಕೈಗಳಿದ್ದಾವೆ. 8 ಕೈಗಳಿದ್ದಾವೆ. 8 ಕೈಯಲ್ಲಿ ತಾಯಿಯ ಬಲಗೈಯಲ್ಲಿ ಕಮಂಡಲ ಇದೆ, ತಾಯಿಯ ಎಡಗೈಯಲ್ಲಿ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥದ್ದೊಂದು ಬಿಂದಿಗೆ ಇದೆ. ಇನ್ನು ತಾಯಿಯ ಕೈಗಳಲ್ಲಿ ಅಷ್ಟೂ ಶಸ್ತ್ರಗಳಿದ್ದಾವೆ, ಗದೆ ಇದೆ, ಬಿಲ್ಲು ಬಾಣ ಇದೆ, ಖಡ್ಗ ಇದೆ, ಕಮಲದ ಪುಷ್ಪವೂ ಕೂಡ ಇದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ನಾನು ತಿಳಿಸಿದ ಹಾಗೆ ದೇವಿಗೆ ಹಸಿರು ವರ್ಣದಲ್ಲಿರ್ತಕ್ಕಂಥ ಸೀರೆ ಅಂದರೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಆ ಸೀರೆ ಏನಕ್ಕೆ ಪ್ರಿಯ ಅನ್ನೋದನ್ನು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ನೋವು, ಆ ಒಂದು ಭಯ, ಆ ಒಂದು ಅಂಜಿಕೆ, ಏನೋ ಭಾರವಾಗಿರ್ತಕ್ಕಂಥ ಒಂದು ಮನಸ್ಥಿತಿ, ಅದೆಲ್ಲವೂ ಕೂಡ ದೂರ ಆಗಬೇಕು ಅಂದರೆ ದೇವಿಗೆ ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಸೀರೆಯನ್ನು ಉಡಿಸಿ ತಾಯಿಯ ದರ್ಶನವನ್ನು ಮಾಡೋದ್ರಿಂದ ಮನಸ್ಸಿನಲ್ಲಿರ್ತಕ್ಕಂಥ ಬಾಧೆ, ಆ ನೋವು, ನಲಿವೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಕೂಡ ಹೇಳ್ತಿದ್ದೆ. ಇನ್ನು ಇವತ್ತಿನ ದಿವಸ ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಇವತ್ತಿನ ದಿವಸ ಗುರುಗಳು ನಮ್ಗೆ ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಕಲ್ಯಾಣಾತ್ಮಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣರ್ದುಶ್ಚ ಶೇಷಾದ್ರಿಪತೇವ ಚ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಕೂಷ್ಮಾಂಡ ದೇವಿಯ ಅನುಷ್ಠಾನ. ನವರಾತ್ರಿಯ 4ನೇ ದಿನ ಉಪವಾಸನ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನವರಾತ್ರಿಯ ಈ 4ನೇ ದಿವಸದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳೆಲ್ಲವೂ ಸಹಿತ ಸಿದ್ಧಿಯಾಗಲಿ.
ಹಾಗೆ ತಾವು ಏನು ಅಂದುಕೊಂಡಿದ್ದೀರಿ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹದಕ್ಕೆ ಸಿದ್ಧಿದಾತ್ರಿಯಾಗಿ ಇವತ್ತಿನ ದಿವಸ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡಲಿಕ್ಕಾಗಿ ದೇವಿ ಪ್ರಸನ್ನತೆ ಇದೆ. ಹಾಗೆ ದೇವಿ ಹುಟ್ಟಂಥ ಸೀರೆ ಆಗಲಿ, ಆ ದೇವಿಯ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆ ಆಗಲಿ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ನೀಲಿವರ್ಣ ಅಮ್ಮನವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೂಷ್ಮಾಂಡ ದೇವಿ ಅಂದರೆ ಕೂಷ್ಮಾಂಡ ಎಂಬತಕ್ಕಂಥದ್ದು ಒಂದು ಕುಂಬಳ. ಆ ಬೂದುಗುಂಬಳ ಅಥವಾ ಕುಂಬಳಕಾಯಿ ಇಂತಹದ್ದನ್ನು ಇವತ್ತು ಅನುಷ್ಠಾನ ಮಾಡ್ತಾರೆ. ಇವತ್ತು ಯಾರೆಲ್ಲ ವಾಸ್ತುಗೃಹಗಳಲ್ಲಿ ಶತ್ರು ಬಾಧೆಯಿಂದ ನರಳುತ್ತಾ ಇದ್ದೀರಿ, ವಾಸ್ತುಗೃಹಗಳಿಗೆ ತಂತ್ರ ಮಂತ್ರ ಯಂತ್ರವಾಗಿದೆ, ಅಥವಾ ಯಾರಾದರೂ ದೋಷಗಳನ್ನು ಇದು ಮಾಡಿಟ್ಟಿದ್ದಾರೆ, ಅಥವಾ ಯಾವುದಾದ್ರೂ ಕೆಟ್ಟ ಕಣ್ಣು ಬಿದ್ದಿರತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಆರೋಗ್ಯ ಸರಿಯಿಲ್ಲ, ವ್ಯವಹಾರ ಸರಿಯಿಲ್ಲ, ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇಂತಹ ಪರಿಸ್ಥಿತಿ ಇದ್ದಾಗ ಒಂದು ಕೂಷ್ಮಾಂಡವನ್ನು ಅಂದರೆ ಒಂದು ಬೂದುಗುಂಬಳಕಾಯಿನ ತಂದು ಅದಕ್ಕೆ 3 ಭಾಗದಲ್ಲೂ ಅರಿಶಿನ ಕುಂಕುಮವನ್ನು ಧಾರಣೆ ಮಾಡಿ ಮಧ್ಯದಲ್ಲಿ ಮತ್ತಷ್ಟು ಗಂಧವನ್ನು ಇಟ್ಟು ಅದನ್ನು ದೃಷ್ಟಿದೋಷವಾಗಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ದೃಷ್ಟಿ ದೋಷ ಏನಿದೆಯೋ ಆ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಮನೆಯ 4 ದಿಕ್ಕುಗಳಲ್ಲೂ ಸಹಿತ ಆ ಕುಂಬಳಕಾಯನ್ನು ಓಡಾಡಿಸಿ ಅಂದರೆ ಅದನ್ನು ಎತ್ಕೊಂಡು ಓಡಾಡಿ ಮನೆ ಮುಂಭಾಗದಲ್ಲಿ ಬಂದು ದೃಷ್ಟಿ ತೆಗೆದು ಹೊಡೆಯೋದ್ರಿಂದ ಇರ್ತಕ್ಕಂಥ ದೋಷ ದೂರ ಆಗುತ್ತೆ. ಅಷ್ಟೇ ಅಲ್ಲದಿರ ಕೂಷ್ಮಾಂಡ ದೇವಿಯ ಈ ಒಂದು ಅನುಷ್ಠಾನ ಮಾಡುವಂಥ ಕಾಲ ಮನೆಯಲ್ಲಿ ಬೂದುಗುಂಬಳ ಆಗಲಿ ಅಥವಾ ಸಿಹಿ ಕುಂಬಳ ಆಗಲಿ ಆ ಕುಂಬಳಕಾಯಿನ ತಂದು ಪೂಜೆ ಮಾಡಿ ಇವತ್ತಿನ ದಿವಸ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ದಾನವಾಗಿ ಕೊಡುವಂತಹ ಪ್ರಕ್ರಿಯೆಯೂ ಸಾಕಷ್ಟು ಒಳಿತಂತ ಹೇಳುತ್ತೆ. ಇದು ನಮ್ಮ ರಾಜ್ಯವಲ್ಲದಿರ ಹೊರ ರಾಜ್ಯಗಳಲ್ಲಿ ಪಕ್ಕದ ರಾಜ್ಯಗಳಲ್ಲೂ ಸಹಿತ ಕೂಷ್ಮಾಂಡ ದೇವಿಯ ಅನುಷ್ಠಾನಗಳನ್ನು ಬಹಳ ಅದ್ಧೂರಿತವಾಗಿ ಮಾಡ್ತಾರೆ. ವ್ಯಕ್ತಿಗೆ ಯಾರು ಕಷ್ಟ ಇಲ್ಲ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂಥರ ಕಷ್ಟಗಳಿದೆ. ಆದರೆ ಈ ಶಕ್ತಿ ದೇವತೆಗಳಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಏನೇನು ಕಷ್ಟ ಇದೆಯೋ, ಯಾವ ಸಮಸ್ಯೆ ಇದೆಯೋ, ಯಾವ ಕಷ್ಟವನ್ನು ಹೇಗೆ ದೂರ ಮಾಡ್ಕೋಬೇಕು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ನಾವು ಸಮಾಧಾನ ರೀತಿ ಅರ್ಥ ಮಾಡಿಕೊಂಡ್ರೆ ಹೆಚ್ಚಿನ ಫಲ ಇದೆ. ಇಲ್ಲಿವರೆಗೂ ಈ 4 ದಿನದವರೆಗೂ ನಿರಂತರವಾದಂತಹ ಉಪವಾಸವನ್ನು ಮಾಡಿ ದೇವರ ಆರಾಧನೆ ಮಾಡ್ತಿರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಅಂದರೆ ಈ ನವರಾತ್ರಿ ವೈಭೋಗ, ನವರಾತ್ರಿಯ ವಿಶೇಷತೆ ಈ ಶುಭ ಮುಹೂರ್ತದಲ್ಲಿ 4ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಇವತ್ತಿನ ಈ ಶುಭ ದಿನ ಕೂಷ್ಮಾಂಡ ದೇವಿಯ ಅನುಷ್ಠಾನವನ್ನು ಮಾಡುವಂತಹ ಕ್ರಮ. ಕೂಷ್ಮಾಂಡ ದೇವಿಯ ಅನುಷ್ಠಾನ ಅಂದರೆ ಹೇಗೆ? ಒಂದು ಕುಂಬಳಕಾಯಿ ತರಬೇಕು, ಅರಿಶಿನ ಕುಂಕುಮವನ್ನು ಹಚ್ಚಬೇಕು, ಮನೆಗೆ ದೃಷ್ಟಿಯನ್ನು ತೆಗಿಬೇಕು. ಜೊತೆಗೆ ಮತ್ತೊಂದು ಕುಂಬಳವನ್ನು ಬೆಳಗಿನಿಂದ ಸಂಜೆವರೆಗೂ ದೇವರ ಸಾನ್ನಿಧ್ಯದಲ್ಲಿಟ್ಟು ಅದಾದ ನಂತರ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಕಳಿಸ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ಹಾಗೆ ಇದೇ ಶುಭ ದಿನ ಕೂಷ್ಮಾಂಡದನ್ನು ಅಂದರೆ ಒಂದು ಕುಂಬಳಕಾಯನ್ನು ತಂದು ಪೂಜೆ ಮಾಡಿ ಯಾರಿಗಾದರೂ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ದೇವಾಲಯಗಳಿಗೆ ಕೊಡ್ತಕ್ಕಂಥದ್ದು ಅಥವಾ ಆಶ್ರಮಗಳಿಗೆ ಕೊಡ್ತಕ್ಕಂಥದ್ದು ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ವಿಶೇಷವಾಗಿದೆ. ದೇವಿ ತನ್ನ ಕೈಯಲ್ಲಿರ್ತಕ್ಕಂತಹ ಆಯುಧಗಳಿಂದ ಯಾರೊಬ್ಬ ಶತ್ರುಗಳಿದ್ದರೂ ಶತ್ರುಗಳನ್ನು ಸಂಹಾರ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ದೇವಿ ಪ್ರಸನ್ನಳಾಗ್ತಾಳೆ. ಹಾಗೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ನವರಾತ್ರಿಯ ಶುಭ ಸಂಧ್ಯಾಕಾಲ ಇವತ್ತು ಚಂದ್ರಗಂಟ ಮತ್ತು ಕೂಷ್ಮಾಂಡ ಹೀಗೆ ಒಂದೊಂದು ದೇವಿಯ ಹೆಸರಿನಿಂದಲೂ ಅರ್ಚನೆ ಸಂಕಲ್ಪ ಎಲ್ಲವನ್ನು ಮಾಡಿ ಮಕ್ಕಳನ್ನು ಕರೆತಂದು ಮಕ್ಕಳನ್ನು ಕೂಡಿಸಿ ಆ ಬೊಂಬೆಗಳ ಲಾಲನೆ ಬಾಲನೆ ಮತ್ತು ಬೊಂಬೆಗಳಿಗೆ ಇಟ್ಟಿರ್ತಕ್ಕಂಥ ಒಂದು ಅರ್ಥವೇನಿದೆ, ಯಾವ ಬೊಂಬೆಗಳು ಏನು ಕಥೆಯನ್ನು ಸಾರ್ತಾ ಇದೆ, ಆ ಕಥೆ ಹೇಳುವಂಥ ರೀತಿ ಹೇಗಿದೆ, ಇದೆಲ್ಲವೂ ಸಹಿತ ಮಕ್ಕಳಿಗೆ ತಿಳಿ ಹೇಳಬೇಕು. ಎಷ್ಟೋ ಜನ ಮನೆಗಳಲ್ಲಿ ಸಾಕಷ್ಟು ಬೊಂಬೆಗಳನ್ನು ಇಡ್ತೀರಿ, ಆದರೆ ಅದರ ಪೂರ್ವಾಪರ ಚರಿತ್ರೆಯನ್ನು ಹೇಳೋದಿಲ್ಲ. ಆ ಬೊಂಬೆಗಳು ಏನಕ್ಕೆ ಇಟ್ಟಿದ್ದೀರಿ ಎಂಬತಕ್ಕಂಥದ್ರ ಅರಿವಿರೋದಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ನವರಾತ್ರಿ ಉತ್ಸವ ನವರಾತ್ರಿ ಕಾಲದಲ್ಲಿ ಪ್ರತಿದಿನ ಸಂಜೆ ಮಕ್ಕಳು ಮನೆಗೆ ಬರ್ತಾರೆ. ಅಂದರೆ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥ ಮಕ್ಕಳು ಮನೆಗೆ ಬರ್ತಾರೆ. ಆದರೆ ಸಿಟಿಯಲ್ಲಿ ಎಷ್ಟು ಜನ ಬರ್ತಾರೋ ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಸಿಟಿಯಲ್ಲಿ ಈ ಮನೆ ಬಾಗಿಲು ಪಕ್ಕದ ಮನೆ ಬಾಗಿಲೇ ತೆಗೆಯೋದಿಲ್ಲ. ಇನ್ನು ಎಲ್ಲಿಂದ ಬಂದಾರೋ ಮಕ್ಕಳು? ಸಾಲದಕ್ಕೆ ಮನೆ ಮುಂದೆ ಒಂದು ಬೋರ್ಡ್ ಬೇರೆ, ನಾಯಿ ಇದೆ ಎಚ್ಚರಿಕೆ ಅಂತ. ಹೀಗಿರುವಾಗ ಮಕ್ಕಳು ಒಳಗೆ ಬರೋದಕ್ಕೆ ಆಗೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಹಿಂದೆ ಏನಪ್ಪ ಅಂದರೆ ಮನೆಯಲ್ಲಿ ಸಂಧ್ಯಾಕಾಲ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಮಾವಿನ ಸೊಪ್ಪು ತೋರಣ ಇದ್ದು ಒಂದು ಓಂಕಾರನೋ ಅಥವಾ ಒಂದು ಹಾಡೋ ಒಂದು ಸಂಗೀತವೋ ಏನೋ ಒಂದು ಹಾಕಿದರೆ ಈ ಮನೇಲಿ ಬೊಂಬೆಯನ್ನು ಕೊಡಿಸಿದ್ದಾರೆ, ನಾವು ಹೋಗಿ ನೋಡ್ಕೊಂಬರ್ಬೇಕು ಅಂತೇಳಿ ಮಕ್ಕಳು ಮನೆಗೆ ಬರೋರು. ಆ ಮಕ್ಕಳು ಮನೆಗೆ ಬಂದಾಗ ಮಕ್ಕಳನ್ನು ಕೂಡಿಸಿ ಒಂದಷ್ಟು ಅದರಲ್ಲಿ ಇರ್ತಕ್ಕಂಥ ನೀತಿ ಪಾಠವನ್ನು ಹೇಳ್ಬೋದಾಗಿತ್ತು. ಅಂದರೆ ಗೋಶಾಲೆ ಅಂದ್ರೇನು, ಗೋವುಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಹಾಗೆ ಇಂದಿನ ರಾಜರ ದರ್ಬಾರ್ ಹೇಗೆ ಮಾಡ್ತಿದ್ರು, ಹಾಗೆ ಮಕ್ಕಳ ಆಟ ಪಾಠಗಳು ಹೇಗಿದೆ. ಇವತ್ತಿನ ದಿವಸ ಎಲ್ಲವೂ ಕಂಪ್ಯೂಟರ್ ಆಗಲಿ ಮೊಬೈಲ್ ಆಗಲಿ ಹಿಡಿದಿದ್ದೀರಿ ನೋಡಿ. ಇಲ್ಲಿರ್ತಕ್ಕಂಥ ಬೊಂಬೆಗಳಲ್ಲಿ ಪ್ರತಿಯೊಂದು ಆಟ ಪಾಠಗಳು ನಡೆಸ್ತಾ ಇದ್ದಾರೆ. ಅಂದರೆ ಒಂದು ನೀರಿದ್ದರೆ ಅಲ್ಲಿ ಸ್ವಿಮ್ಮಿಂಗ್ ಹೋಗ್ತಕ್ಕಂಥದ್ದು, ಒಂದು ಕೆರೆ ಬಾವಿಗಳಲ್ಲಿ ನೀರು ಈಜಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಅಂದಿನ ಪದ್ಧತಿ ಆಗಿತ್ತು. ಇವತ್ತು ಸ್ವಿಮ್ಮಿಂಗ್ ಪೂಲ್ ಇದೆ. ಹೀಗೆ ಒಂದಷ್ಟು ಬದಲಾವಣೆಗಳೇನಿದೆ. ಹಿಂದಿನ ಗತ ವೈಭೋಗ ಹೇಗಿತ್ತು, ಅವರು ಕಲಿತಂಥ ವಿದ್ಯೆ ಹೇಗಿತ್ತು, ಅವರಲ್ಲಿ ಏನು ಸಂಸ್ಕಾರ ಇತ್ತು, ಇವರಲ್ಲಿರುವಂಥ ಸಂಸ್ಕಾರದ ನುಡಿ ಹೇಗಿದೆ, ಇದೆಲ್ಲವೂ ಸಹಿತ ಸಾರಿ ಸಾರಿ ಹೇಳುವಂತಹ ಒಂದು ನುಡಿ ಅಂತಹ ಬೊಂಬೆಗಳು ಇವತ್ತು ಎಲ್ಲರೂ ನೋಡಬೇಕಾಗಿದೆ. ಅಂತಹ ಬೊಂಬೆಗಳು ಪ್ರತಿಯೊಂದರ ಬಗ್ಗೆ ಒಂದಷ್ಟು ಚರಿತ್ರೆಯನ್ನು ಮಕ್ಕಳಿಗೆ ಹೇಳೋದ್ರಿಂದ
ಓ ಹಿಂದೆ ಹೀಗಿತ್ತ, ನಮ್ಮ ಕೈಲಿ ಮೊಬೈಲ್ ಬಂದು ನಮ್ಮ ಪ್ರಪಂಚವೆಲ್ಲ ಈ ಮೊಬೈಲಲ್ಲೇ ಮುಳುಗಿ ಹೋಗ್ತಾ ಇದ್ದೀವಿ. ನಾವು ಮೊಬೈಲ್ನ ದಾಟಿದ್ರೆ ಇನ್ನೊಂದು ಪ್ರಪಂಚ ಹಿಂದಿನವರು ನೋಡಿದ್ದಾರೆ, ಆ ಪ್ರಪಂಚದಲ್ಲಿ ಬಹಳ ನೆಮ್ಮದಿಯಾಗಿ ಸುಖ ಸಂತೋಷದಿಂದ ಇದ್ದಾರೆ ಅಂತ ಅದರ ಅರಿವು ಮಕ್ಕಳಿಗಾಗಬೇಕು. ಎಲ್ಲಿಂದ ಆಗುತ್ತೆ ಮಕ್ಕಳಿಗೆ? ಮನೇಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು ಅಥವಾ ಇವತ್ತಿನ ದಿವಸ ಕುಟುಂಬದಲ್ಲಿರ್ತಕ್ಕಂಥವರು ಅವರೇ ಮೊಬೈಲ್ ಇಟ್ಕೊಂಡು ಒಳಗಡೆಗೆ ಟಿಕ್ಟಾಕ್ ಮಾಡಿಕೊಂಡು ಅಥವಾ ಇನ್ನೇನೋ ಒಂದು ಮಾತಾಡ್ಕೊಂಡು ಇನ್ನೇನೋ ಒಂದು ವೀಡಿಯೋ ನೋಡಿಕೊಂಡು ನಿಮ್ಮ ಪಾಡನ್ನು ನೀವು ಕಾಲ ಕಳೀತಾ ಇದ್ದರೆ ಇನ್ನು ಮಕ್ಕಳಿಗೆ ಎಲ್ಲಿಂದ ಪಾಠ ಹೇಳಲಿಕ್ಕಾಗುತ್ತೆ? ಮನೆಗೆ ಮಕ್ಕಳಿಗೂ ಅಸಲು ಹೇಳಬೇಕಂದ್ರೆ ಇವಾಗ ಬೊಂಬೆ ಕೂಡಿಸೋರೇ ಕಡಿಮೆ ಆಗಿಬಿಟ್ಟಿದ್ದಾರೆ. ಮನೆಗಳಲ್ಲಿ ಬೊಂಬೆ ಕೂಡಿಸಿದ್ರೆ ಅದರ ಕ್ರಮ ಹೇಗಿತ್ತು ಅಂದರೆ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಸೇರಿ ಬೊಂಬೆಗಳನ್ನು ಕೂಡಿಸಿ ಅದರ ಅದ್ಧೂರಿಯುತವಾಗಿ ಆಚರಣೆ ಮಾಡ್ತಿದ್ರು, ಪೂಜಾ ಅನುಷ್ಠಾನವನ್ನು ಮಾಡ್ತಿದ್ರು. ಇವತ್ತಿನ ದಿವಸ ಆ ಪದ್ಧತಿನೇ ಇಲ್ಲದಂಥ ರೀತಿಯಾಗಿ ಹೋಗ್ತದೆ. ಕಾರಣ, ಯಾಕೆ ನಾನು ಇಷ್ಟೊಂದು ಮೈ ನೋವಿಸ್ಕೋಬೇಕು, ಯಾಕೆ ನಾನು ಇಷ್ಟೊಂದು ಮೈ ನೋವಿಸ್ಕೊಳ್ಬೇಕಾಗಿದೆ? ಆ ಚೆನ್ನಾಗಿರ್ತಕ್ಕಂಥ ಬೊಂಬೆಗಳನ್ನು ತಯಾರು ಮಾಡಿ ಕೂಡಿಸೋ ಕಾಲ ಅಂದಿತ್ತು. ಇವತ್ತು ತಯಾರಾಗಿರ್ತಕ್ಕಂಥ ಬೊಂಬೆಗಳು ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಆ ಸಿಕ್ಕಂಥ ಬೊಂಬೆಗಳನ್ನು ತಂದಿಟ್ಟು ಪೂಜೆ ಮಾಡಲಿಕ್ಕೂ ಸಹಿತ ನಮ್ಮ ಕೈಲಿ ಆಗ್ತಾಯಿಲ್ಲ. ಅಂದರೆ ನಮ್ಮ ಪರಿಸ್ಥಿತಿ ಎಲ್ಲವೂ ಬದಲಾವಣೆ ತಂದುಕೊಳ್ತಾ ಇದ್ದೀವಿ. ಯಾರೋ ಒಬ್ಬರ ಮನೇಲಿ ಬೊಂಬೆ ಕಷ್ಟಪಟ್ಟು ಜೋಡಿಸಿದ್ದಾರೆ ಅಂದರೆ, ಅಬ್ಬಾ ಎಷ್ಟು ಚೆನ್ನಾಗಿ ಮಾಡಿದಿರಿ, ಎಷ್ಟು ಚೆನ್ನಾಗಿ ಮಾಡಿದಿರಿ ಅಂತ ಅವ್ರನ್ನ ಹೊಗಳೋದಾಗ್ತಿದೆಯೇ ವಿನಃ ನಿಮ್ಮ ಮನೇಲಿ ಹೇಗೆ ನಡ್ಕೊಳ್ತಾ ಇದ್ದೀರಿ ಎಂಬತಕ್ಕಂಥದ್ದನ್ನು ಯಾರೂ ಅರ್ಥ ಮಾಡ್ಕೋತಿಲ್ಲ. ಹಬ್ಬ ಬಂದರೆ ಮನೇಲಿ ಅಡುಗೆ ಮಾಡಲ್ಲ, ಹಬ್ಬಗಳಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೊಳ್ಳಲ್ಲ, ಯಾವ ಹಬ್ಬಕ್ಕೆ ಏನು ಖಾದ್ಯ ಮಾಡಬೇಕು, ಏನು ಪದಾರ್ಥ ಊಟ ಮಾಡಬೇಕು ಎಂಬತಕ್ಕಂಥ ಅರಿವು ಇತ್ತೀಚಿನ ಜನಕ್ಕೆ ಅದು ಅರಿವೇ ಇಲ್ಲದಂಥ ರೀತಿ ಹೋಗ್ತಾ ಇದೆ. ಅಂದರೆ ಮನೇಲಿರ್ತಕ್ಕಂಥವ್ರು ಇಂಥ ಹಬ್ಬದ ದಿವಸ ನೋಡಿ, ಇವತ್ತು ಒಬ್ಬಟ್ಟು ಅಡುಗೆ ಮಾಡಬೇಕು, ಇವತ್ತು ಕಜ್ಜಾಯ ಮಾಡಬೇಕು, ಇವತ್ತಿನ ದಿವಸ ಇನ್ನೇನೋ ಒಂದು ಮಾಡಬೇಕು, ಇವತ್ತೊಂದು ಪಾಯಸ ಮಾಡಬೇಕು, ಇವತ್ತು ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಬೇಕು, ಅಥವಾ ಒಂದು ಹೈಗ್ರೀವ ಮಾಡಬೇಕು. ಹೀಗೆ ಒಂದೊಂದು ಪದಾರ್ಥಗಳು ಒಂದೊಂದು ಕಾಲದಲ್ಲಿದೆ. ಆಯಾ ಕಾಲಕ್ಕೆ ಮತ್ತು ಆಯಾ ಪರಿಸರಕ್ಕೆ ಆ ಒಂದು ದಿನಗಳಿಗೆ ಸಂಬಂಧಪಟ್ಟಂಥ ರೀತಿ ಖಾದ್ಯಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡೋರು. ಅದನ್ನೇ ಪ್ರಸಾದವಾಗಿ ತೊಗೊಂಡ್ರೆ ನಿಮ್ಮ ಆರೋಗ್ಯವೂ ವೃದ್ಧಿ ಆಗ್ತಾಯಿತ್ತು. ಆದರೆ ಇವತ್ತಿನ ದಿವಸ ಆಗ್ತಾ ಇಲ್ವಲ್ಲ. ಇವತ್ತು ಯಾವುದೂ ಇದ್ರ ಬಗ್ಗೆ ಚಿಂತನೆಯೇ ಇಲ್ಲ. ಧನುರ್ಮಾಸ ಬಂತು ಅಂದರೆ ಬೆಳಗ್ಗೆ ಬೇಗ ಹೆಸರು ಬೇಳೆ ಅಕ್ಕಿ ಹಾಕಿ ಪೊಂಗಲ್ ಮಾಡೋರು, ದೇವರಿಗೆ ನೈವೇದ್ಯ ಪೊಂಗಲ್ಲು. ಅದನ್ನು ಭಕ್ತರಿಗೂ ಅದನ್ನೇ ಆಗ್ತಿತ್ತು. ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಪೊಂಗಲ್ ತಿಂದಾಗ ನಿಮ್ಮ ಆರೋಗ್ಯದಲ್ಲೂ ಅಷ್ಟೇ ಒಂದು ಚೇತರಿಕೆ ಇರ್ತಿತ್ತು, ಹೆಚ್ಚಿನ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದಾಗಿತ್ತು. ಹಾಗೆ ಹಿಂದಿನ ಹಿರಿಯರು ಮಾಡಿರ್ತಕ್ಕಂಥ ಪದ್ಧತಿಗಳು ಆರೋಗ್ಯ, ಜ್ಞಾನ ಮತ್ತು ಮನೆಯ ಸಂಪತ್ತು ಮತ್ತು ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದ ವಿಚಾರ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಒಂದು ಹಬ್ಬದ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನು ಅರ್ಥಕೊಳ್ಬೇಕು, ಅದರಂತೆ ಪಾಲನೆ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ ವಿಶೇಷತೆಯೂ ತಿಳಿಸ್ಕೊಡ್ಬೇಕು. ಹಾಗೆ ನಮ್ಮಲ್ಲಿ ಸಾಯಿ ಶುಭ್ ಟೂರ್ಸ್, ಸಾಯಿ ಶುಭ್ ಟೂರ್ಸ್ ಅವರು ಒಂದು ಒಳ್ಳೆಯ ಅರ್ಥಗರ್ಭಿತವಾದಂಥ ಒಂದು ಪ್ಯಾಕೇಜನ್ನು ವ್ಯವಸ್ಥೆ ಮಾಡಿದ್ದಾರೆ. ಏನಪ್ಪ ಇದು ಅಂದರೆ, ಹಿಂದಿನಿಂದ ನಡ್ಕೊಂಡು ಬಂದಿರೋದು ಇವತ್ತೇನು ಹೊಸದೇನಲ್ಲ ಅದು. ಆದರೆ ಅಲ್ಲಿ ಒಂದು ಮೂಲ ಅರ್ಥ ಇದೆ. ಸಾರ್ವತ್ರಿಕವಾಗಿ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಈ ಮಕರ, ಕುಂಭ, ವೃಷಭ, ಸಿಂಹ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ, ಇದರಲ್ಲಿ ತುಲಾರಾಶಿಯವರಿಗೂ ಸಮಸ್ಯೆ ಇದೆ. ಇವರಿಗೆ ಶನಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೋಷಗಳಿಂದ ಸಾಕಷ್ಟು ನೋವಲ್ಲಿದ್ದಾರೆ. ಇಂತಹವರಿಗೆ ಪ್ರತ್ಯೇಕವಾಗಿ ಶನಿಶಾಂತಿ ಆಗಬೇಕಾಗಿದೆ. ಶನಿಶಾಂತಿಗೋಸ್ಕರ ಶನಿಶಂಗನಾಪುರಲ್ಲಿ ವಿಶೇಷವಾದಂಥ ಅನುಷ್ಠಾನ. ಅದಕ್ಕೆ ಪ್ರತ್ಯೇಕವಾಗಿ ಶನಿಶಂಗನಾಪುರಕ್ಕೆ ಹೋಗೋದು ಕಷ್ಟ ಅಂತ ಹೇಳಿ ನಾಸಿಕ್, ತ್ರಯಂಬಕೇಶ್ವರ, ನಾಸಿಕಲ್ಲಿರ್ತಕ್ಕಂತಹ ತ್ರಿವೇಣಿ ಸಂಗಮ, ಅದಾದ ನಂತರ ವಿಶೇಷವಾಗಿರ್ತಕ್ಕಂಥ ಒಂದು ಶಿವ ಸಾನ್ನಿಧ್ಯ ತ್ರಾಂಬಕೇಶ್ವರದಲ್ಲಿರ್ತಕ್ಕಂಥ ಶಿವನ ದರ್ಶನ ಅಂತೂ ಅದು ಇನ್ನಷ್ಟು ಅಮೋಘವಾಗಿರ್ತಕ್ಕಂಥದ್ದು. ಯಾರಿಗೆ ಶನಿ ದಶೆಯಲ್ಲಿ ಬಹಳ ನರಳುತ್ತಿರ್ತಾರೆ, ಶನಿ ದೋಷದಲ್ಲಿ ಒದ್ದಾಡ್ತಕ್ಕಂಥವ್ರಿಗೆ ತ್ರಾಂಬಕೇಶ್ವರದಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ದರ್ಶನ ಭಾಳ ವಿಶೇಷ ಅಂತ ಹೇಳ್ತಾರೆ. ಆದರೆ ಅದೃಷ್ಟಕ್ಕೆ ಇತ್ತೀಚಿನ ದಿನಗಳಲ್ಲಿ ತ್ರಾಂಬಕೇಶ್ವರದಲ್ಲಿ ದರ್ಶನ ಆಗದೆ ಬಹಳ ಕಷ್ಟ ಆಗ್ತಾ ಇದೆ. ಅಂದರೆ ಅಲ್ಲಿನ ವ್ಯವಸ್ಥೆಗಳು ಹಾಗಾಗ್ತಾ ಇದೆ, ಭಾಳ ಸ್ಟ್ರಿಕ್ಟು ಆಡಳಿತ ಇದೆ. ಅದಕ್ಕಿಂತ ಮುಖ್ಯವಾಗಿ ಬರೋ ಭಕ್ತರಿಗೆ ದರ್ಶನ ತುಂಬ ನಿಧಾನ ಅನ್ನಿಸ್ತಾ ಇದೆ. ಅಂತಹದ್ರಲ್ಲೂ ಬಾಧೆಪಟ್ಟು ಅಲ್ಲಿ ವ್ಯವಸ್ಥೆಗಳು ಮಾಡಿ ಭಕ್ತರನ್ನು ಬೇಗ ಬೇಗ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಬರುವಂಥ ಕಾಯಕ ನಮ್ಮ ಸಾಯಿ ಶುಭ್ ಟೂರ್ಸ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲು ನಾಸಿಕ್ ತ್ರಯಂಬಕೇಶ್ವರ, ನಾಸಿಕಲ್ಲಿರ್ತಕ್ಕಂಥ ವಿಶೇಷತೆ, ಅಲ್ಲಿರ್ತಕ್ಕಂಥ ತ್ರಿವೇಣಿ ಸಂಗಮ, ಜೊತೆಗೆ ಸೀತಾ ಗುಹಾ ಅಂತಕ್ಕಂಥದ್ದು, ಅಲ್ಲಿ ರಾಮದೇವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮತ್ತು ಅಲ್ಲಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು, ಇದೆಲ್ಲವನ್ನು ನೋಡಿಕೊಂಡು ತ್ರಾಂಬಕೇಶ್ವರಕ್ಕೆ ಬಂದು ಶಿವನ ದರ್ಶನ ಮಾಡಿ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ದರ್ಶನ ಮಾಡಿ, ಪ್ರತ್ಯೇಕವಾಗಿ ಶನೇಶ್ವರನ ಸಾನ್ನಿಧ್ಯದಲ್ಲಿ ಮೊದಲು ಗುರು ದರ್ಶನ. ಯಾಕೆಂದರೆ ಬಾಬಾರವರ ದರ್ಶನ ಆಗಬೇಕು. ಬಾಬಾರವರು ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಾಗ
ಬಾಬರವರ ಕಣ್ಗಳಲ್ಲಿ ನೋಡುವಂತಹ ಕಣ್ಣಿನ ನೋಟ ಇದೆಯಲ್ಲ, ಅದು ಬಹಳ ಅಮೋಘ. ಅದು ಭಕ್ತರು, ಅಷ್ಟು ಜನ ಭಕ್ತರು ಬಂದಾಗ ಏಕಕಾಲದಲ್ಲಿ ಒಬ್ಬೊಬ್ಬರ ಮನಸ್ಸಲ್ಲಿರೋದು ಕೋರಿಕೆಗಳು ಒಂದೊಂದು ಕೇಳ್ಕೊಳ್ತಾ ಇರ್ತಾರೆ, ಕೋರ್ತಾ ಇರ್ತಾರೆ. ಅವರೆಲ್ಲರೂ ಸಹಿತ ಬರ್ತಕ್ಕಂಥ ಭಕ್ತರನ್ನ ಅವ್ರ ಕಣ್ಗಳಲ್ಲಿ ಪ್ರತಿಯೊಬ್ಬರನ್ನ ನೋಡಿ, ಯಾವುದೇ ಮೂಲೆಗೆ ನಿಂತ್ಕೊಂಡು ನೋಡಿ, ಅವರು ನಿಮ್ಮನ್ನೇ ನೋಡ್ತಾರೆ, ನಿಮ್ಮ ಮಾತನ್ನೇ ಆಲಿಸ್ತಾರೆ. ಇದು ಬಾಬಾರವರಲ್ಲಿರ್ತಕ್ಕಂಥ ವಿಶೇಷತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಬಾಬಾರವರ ಸಾನ್ನಿಧ್ಯ. ಆ ಸಾನ್ನಿಧ್ಯ ಮುಗಿಸ್ಕೊಂಡು ಅಲ್ಲಿಂದ ಶನಿಶಂಗನಾಪುರಕ್ಕೆ ಬರ್ತಕ್ಕಂಥದ್ದು. ಶನಿಶಂಗನಾಪುರಕ್ಕೆ ಬಂದು ಇವತ್ತಿಗೂ ಸಹಿತ ಶನಿಶಂಗನಾಪುರ ಆ ಗ್ರಾಮದಲ್ಲಿ ಒಂದು ಮನೆಗೆ ಬಾಗಲಿಲ್ಲ, ಒಂದು ಆಫೀಸಿಗೆ ಬಾಗಲಿಲ್ಲ, ಬ್ಯಾಂಕಿಗೆ ಬಾಗಲಿಲ್ಲ, ಯಾವುದೇ ಕಚೇರಿಗಳಿಗೂ ಬಾಗಲಿಲ್ಲ. ಇನ್ನು ದಿನದ 24 ಗಂಟೆ ಸ್ವಾಮಿಯ ದರ್ಶನ. ದಿನದ 24 ಗಂಟೆನೂ ಸ್ವಾಮಿಗೆ ತೈಲಾಭಿಷೇಕ. ಆ ತೈಲಾಭಿಷೇಕವನ್ನು ಮಾಡುವಂಥ ಆ ಸುಂದರ ಗಳಿಗೆ ನೋಡೋದು ಅದು ಆನಂದವೇ ಆನಂದ. ಆದರೆ ಯಾತ್ರೆಗೆ ಹೊರಡತಕ್ಕಂಥವರಲ್ಲಿ ಒಂದು ನಾನು ಕಿವಿ ಮಾತು ಹೇಳ್ತೇನೆ. ಯಾರು ಈ ಶನಿಶಂಗನಾಪುರಕ್ಕೆ ನಾಸಿಕು, ತ್ರಾಂಬಕೇಶ್ವರು, ಶನಿಶಂಗನಾಪುರ ಅಂದರೆ ಅಲ್ಲಿ ವಿಶೇಷವಾದ ಶನಿಶ್ಚರನ ಅನುಷ್ಠಾನಕ್ಕಾಗಿ, ಅದರಲ್ಲೂ ಪ್ರತ್ಯೇಕವಾಗಿ ಯಾರು ಗೃಹಸ್ಥಿತಿಗಳಲ್ಲಿ ನೋವಲ್ಲಿದ್ದೀರೋ ಅವರಿಗೆ ಒಂದು ಪರಿಹಾರ ಬೇಕು ಅನ್ನೋದಾದರೆ ಶನಿಶ್ಚರ ಶಾಂತಿಗಾಗಿ ಅದಕ್ಕಿಂತ ಮುಂಚಿತವಾಗಿ ಬಾಬರವರ ದರ್ಶನಕ್ಕೆ ಹೊರಟಾಗ ಒಂದು ಹಳದಿ ಕಲರ್ ವಸ್ತ್ರ, 1 ಇಡಿ ಅಥವಾ 2 ಇಡಿಯಷ್ಟು ಕಡಲೆಕಾಳು ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಹಳದಿ ಕಲರ್ ಬಣ್ಣದ ವಸ್ತ್ರ ತೆಗೆದುಕೊಂಡು ವಸ್ತ್ರದಲ್ಲಿ 2 ಇಡಿಯಷ್ಟು ಕಡಲೆಕಾಳನ್ನು ಗಂಟು ಹಾಕಿ, ಹಾಗೆ ಅದಾದ ನಂತರ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಕಪ್ಪು ಬಟ್ಟೆಯಲ್ಲಿ 3 ಹಿಡಿಯಷ್ಟು ಎಳ್ಳನ್ನು ಗಂಟು ಹಾಕಿ. ಆದರೆ ಎಳ್ಳನ್ನು ಶುದ್ಧಿ ಮಾಡಬೇಕು. ಎಳ್ಳಲ್ಲಿ ಒಂದು ಕಲ್ಲು ಮಣ್ಣು ಇರಬಾರ್ದು. ಅಂಥ ಕಲ್ಲು ಮಣ್ಣು ಇಲ್ಲದಂತಹ ಎಳ್ಳನ್ನು, ಶುದ್ಧಿಯಾಗಿರ್ತಕ್ಕಂಥ ಎಳ್ಳನ್ನು ಮಾರುಕಟ್ಟೆಯಲ್ಲಿ ನೀವು ತರಬಹುದು, ಆದರೂ ತಂದು ಮನೆಯಲ್ಲಿ ಒಂದು ಸತಿ ಚೆಕ್ ಮಾಡಿ. ಯಾಕೆಂದರೆ ಕಲ್ಲು ಮಣ್ಣನ್ನು ಗಂಟು ಹಾಕೋದು ಒಳ್ಳೆಯದಲ್ಲ. ಆ ಕಲ್ಲು ಮಣ್ಣನ್ನೆಲ್ಲ ಶುದ್ಧಿ ಮಾಡಿ ಆ ಎಳ್ಳನ್ನು, ಪರಮ ಪವಿತ್ರವಾಗಿರ್ತಕ್ಕಂಥ ಕಪ್ಪು ಎಳ್ಳನ್ನು ಕರಿ ಬಟ್ಟೆಯಲ್ಲಿ ಗಂಟು ಹಾಕಿ, ಕಡಲೆಕಾಳು ಅಥವಾ ಕಡಲೆಬೇಳೆ, ಎಳ್ಳು ಇವೆರಡೂ ಗಂಟೆಗಳನ್ನು ಮನೆಯಲ್ಲಿ ಪೂಜೆ ಮಾಡಿ ಅದರ ಜೋಪಾನವಾಗಿ ನೀವು ಯಾತ್ರೆ ತೊಗೊಂಡು ಹೋಗಬೇಕು. ಜೋಪಾನವಾಗಿ ಯಾತ್ರೆ ತೆಗೆದುಕೊಂಡು ಹೋಗಿ ತ್ರಾಂಬಕೇಶ್ವರರು ಮತ್ತು ನಾಸಿಕಲ್ಲಿರ್ತಕ್ಕಂಥ ತ್ರಿವೇಣಿ ಸಂಗಮ ಇದೆಲ್ಲವನ್ನು ದರ್ಶನ ಮಾಡಿಕೊಂಡು ಬಾಬಾರವರ ದರ್ಶನಕ್ಕೆ ಹೊರಟಾಗ ಕಡಲೆಕಾಳು ಗಂಟೆ ಏನಿದೆಯೋ ಆ ಕಡಲೆಕಾಳಲ್ಲಿರ್ತಕ್ಕಂಥ ಹಳದಿ ಕಲರ್ ವಸ್ತ್ರದ ಗಂಟನ್ನು ಬಾಬಾರವರ ಸಾನ್ನಿಧ್ಯದಲ್ಲಿ ಅಲ್ಲೆಲ್ಲಾದರೂ ಇಟ್ಟು ಅಥವಾ ಆ ದೇವಸ್ಥಾನಕ್ಕೆ ಅದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಅಲ್ಲಿ ಗುರುವಿನ ಅನುಗ್ರಹ ಆಗಬೇಕು. ಅದಾದ ನಂತರ ಜಾತಕದಲ್ಲಿ ಯಾರು ಶನಿದೋಷದಲ್ಲಿ ನರಳುತ್ತಿದ್ದೀರಲ್ಲ, ಶನಿಶಂಗನಾಪುರ ಯಾತ್ರೆಗೆ ಹೊರಟಾಗ ಆ ಎಳ್ಳಿನ ಗಂಟನ್ನು ತೆಗೆದುಕೊಂಡು ಹೋಗಿ ಒಂದು ಸಾನ್ನಿಧ್ಯದಲ್ಲಿ ಕೂತು ಗಂಟನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಬಲಹಸ್ತದಲ್ಲಿ ಇಟ್ಕೊಂಡು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಜಪಿಸಿ ಅದಾದ ನಂತರ ಆ ಗಂಟನ್ನು ದೇವರ ಸಾನ್ನಿಧ್ಯದಲ್ಲಿ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ. ಇದೆಲ್ಲ ಮಾಡಿದ ಮೇಲೆ ಸಕಲ ವಿಧವಾದಂಥ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಗಣಪನ ಅನುಗ್ರಹಕ್ಕಾಗಿ ಗಣಪನ ದರ್ಶನವೂ ಇಲ್ಲಿದೆ. ಅಂದರೆ ನಾಸಿಕಿಂದ ಪ್ರಾರಂಭ ಆಗಿ ಗಣಪನ ದರ್ಶನಕ್ಕೆ ಅದು ಮುಕ್ತಾಯವಾಗ್ತಕ್ಕಂಥದ್ದು. ಗಣಪತಿಯ ಅನುಗ್ರಹವನ್ನು ಪಡೆದು ನೀವು ಮನೆಗೆ ಬರ್ತಕ್ಕಂತಹ ಕ್ರಮ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಣರಂಜಿತವಾದಂತಹ ಅಲಂಕಾರದಲ್ಲಿ ಒಂದು ಅಲಂಕಾರವೇ ವಿಶೇಷ. ಅಂಥದ್ದೆಲ್ಲವನ್ನೂ ಸಹಿತ ದರ್ಶನ ಮಾಡಿಕೊಂಡು ಬರುವಂಥದ್ದು ಒಂದು ಪ್ರಕ್ರಿಯೆಯನ್ನು ನಮ್ಮ ಸಾಯಿ ಶುಭ್ ಟೂರ್ಸ್ ಅವರು ಬಹಳ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಹಿಂದೆ ಮಾತಾಡಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆ ಪರಿಹಾರಕ್ಕಾಗಿ ಇಂಥ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಬೇಗ ಈ ಒಂದು ಕ್ಷೇತ್ರದ ಮಾರ್ಗವನ್ನು ನಾವು ಒಮ್ಮೆ ಪರಿಕ್ರಮಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೇವೆ. ಅದು ಯಾವಾಗ? ಭಗವಂತ ಕರೆದಾಗ, ನಾವು ಹೋದಾಗ. ಆತ ಕರಿಬೇಕು, ನಾವು ಹೋಗಬೇಕು. ಅದು ಬಿಟ್ಟು ನಾನೇ ಬರ್ತೀನಿ ಅಂತ ಅಂದ್ಕೊಂಡ್ರೆ ಯಾವೊಂದು ಪುಣ್ಯಕ್ಷೇತ್ರಕ್ಕೂ ನಾವು ಬರಲಿಕ್ಕೆ ಆಗೋದಿಲ್ಲ. ಹಣೆಯಲ್ಲಿ ಬರಿಬೇಕು. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಆತನ ಲಿಖಿತ. ಆದರೆ ನಮ್ಮ ಪ್ರಯತ್ನ ಬೇಕು. ಮನೆಯಲ್ಲಿ ಕೂತ್ಕೊಂಡು ಬೆಡ್ಶೀಟ್ ಹೊದ್ದುಕೊಂಡು ಅಥವಾ ಹಾಸಿಗೆ ಮೇಲೆ ಮಲ್ಕೊಂಡು ಮೂತ್ರ ವಿಸರ್ಜನೆ ಮಾಡಿ ಅಯ್ಯೋ ನನ್ನ ಹಣೆ ಬಾರನೆ ಹಾಸಿಗೆಯಲ್ಲಿ ಉಜ್ಜೋಕೊಂಡೆ ಅಂದರೆ ಅದು ಸಾಧ್ಯ ಅಲ್ಲ. ನಮಗೆ ಜ್ಞಾನ ಇದೆ, ನಮಗೆ ಬೇಕು ಬೇಡಗಳ ಅರಿವಿದೆ, ಜೊತೆಗೆ ಯಾವುದು ಸರಿ ತಪ್ಪನ್ನು ಅರ್ಥ ಮಾಡ್ಕೊಳ್ಳೋದಿದೆ. ಹಾಗೆ ನಮಗೆ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ಯಾರಾದರೂ ಅವರು ಮಾರ್ಗಸೂಚಿ ಕೊಟ್ಟಾಗ ಅದರಂತೆ ನಾವು ನಡ್ಕೋಬೇಕಾಗಿದೆ. ಅದಕ್ಕಾಗಿ ಸಾಯಿ ಶುಭ್ ಟೂರ್ಸಲ್ಲಿ ಭಾಳ ಅಚ್ಚುಕಟ್ಟಾದಂತಹ ಈ ಒಂದು ಪ್ಯಾಕೇಜ್ ವ್ಯವಸ್ಥೆ ಮಾಡಿದ್ದಾರೆ. ಉಪಯೋಗ ತಗೊಳ್ಳಿ. ಒಳ್ಳೆಯದಾಗಲಿ. ಎಲ್ಲರೂ ಆನಂದದಿಂದ ನೆಮ್ಮದಿಯುತವಾಗಿರಿ. ಬಾಬಾರವರ ದರ್ಶನ, ಶನೈಶ್ಚರ ದರ್ಶನ, ತ್ರಂಬಕೇಶ್ವರನ ದರ್ಶನ, ಇದರ ಮಧ್ಯದಲ್ಲಿ ತ್ರಿವೇಣಿ ಸಂಗಮ, ಆ ಸಂಗಮದ ದರ್ಶನ, ಇದೆಲ್ಲವೂ ಜೊತೆಗೆ ಗಣಪನ ದರ್ಶನದೊಂದಿಗೆ ನಿಮಗೆ ಮತ್ತಷ್ಟು ಅನುಕೂಲ ಆಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಅದೇ ಇನ್ನೂ ಒಂದು ಮಾಹಿತಿಯನ್ನು ತಾವು ಸ್ಪಷ್ಟೀಕರಿಸ್ಬಿಡಿ ಗುರುಗಳೇ. ಸಾಯಿ ಶುಭ್ ಟೂರ್ಸ್ ಅವರಿಗೆ ಕರೆ ಮಾಡೋದ್ರಿಂದ ಪುಣ್ಯಕ್ಷೇತ್ರಗಳ ಕುರಿತಾಗಿ ಮಾಹಿತಿ ಸಿಗುತ್ತೆ ಹೊರತಾಗಿ ಆನಂದ್ ಗುರುಜಿ ಸಿಗಲ್ಲ. ಒಂದು ಶೆಡ್ಯೂಲ್ ಆಗಲಿ, ಆಮೇಲೆ ತಮ್ಮ ಒಂದು ವೇಳೆ ಆಗಲಿ, ಸಿಗ್ತಕ್ಕಂಥ ಸಮಯ ಆಗಲಿ, ಈ ವಿಚಾರದಲ್ಲಿ ಆಶ್ರಮದ ಮಾಹಿತಿ ಈ ವಿಚಾರದಲ್ಲಿ ಪಾಪ ಗಂಡ ಹೆಂಡತಿ ಮೊನ್ನೆ ಬಂದು ಹೇಳ್ಕೊಂಡ್ರು. ನಮ್ಮ ಸಂಸ್ಥೆಯಲ್ಲಿ 25 ಜನ ಕೆಲಸ ಮಾಡ್ತಿದ್ರು, ಈಗ 12 ಜನಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಇದು ಆನಂದ್ ಗುರುಜಿ ಮಹಿಮೆನೋ ಅಥವಾ ನಮ್ಮ ಟೈಮು
ಒಂದು ಗೊತ್ತಿಲ್ಲ ಅಂತ. ನೋಡಿ, ಯಾರೇ ಆದರೂ ಸಹಿತ, ಅದರಲ್ಲೂ ನನ್ನ ಉತ್ತರ ಕರ್ನಾಟಕದ ತಾಯಂದರು ಪ್ರತಿಯೊಬ್ಬರು ಸಹಿತ ಅರ್ಥ ಮಾಡ್ಕೊಳ್ಳಿ. ಸಾಯಿ ಶುಭ್ ಟೂರ್ಸಲ್ಲಿ ಸಾಯಿ ಶುಭಲ್ಲಿರ್ತಕ್ಕಂಥ ಆ ಟೂರ್ಸ್ ಪ್ಯಾಕೇಜ್ ಏನಿದೆ ಅದ್ರ ಬಗ್ಗೆ ಮಾತ್ರ ಅವರಿಗೆ ಫೋನ್ ಮಾಡಿ. ಅದನ್ನು ಹೊರತುಪಡಿಸಿ ಆನಂದ್ ಗುರೂಜಿ ಎಷ್ಟೊಂದು ಸಿಗ್ತಾರೆ, ಆನಂದ್ ಗುರೂಜಿಯವರು ಎಲ್ಲಿದ್ದಾರೆ, ಆನಂದ್ ಗುರೂಜಿಯವ್ರ ಆಶ್ರಮ ಎಲ್ಲಿದೆ, ಆನಂದ್ ಗುರೂಜಿಯವ್ರನ್ನ ಭೇಟಿ ಆಗಬೇಕು, ಹೇಗಾದರೂ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ, ನಾವು ಏನು ಬೇಕೋ ಅದು ನಿಮ್ಮ ಮೌಲ್ಯ ಕೊಡ್ತೀವಿ ಅಥವಾ ನಿಮ್ಮ ಫೀಸ್ ಏನಿದೆಯೋ ಕೊಡ್ತೀವಿ, ಆನಂದ್ ಗುರೂಜಿ ಹತ್ರ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಮಾತಾಡಿಸಿ, ದಯವಿಟ್ಟು ಈ ಮಾತು ಕೇಳಬೇಡಿ. ಯಾಕೆಂದರೆ ಪಾಪ ಅವ್ರು ಏನೋ ಒಂದು ವಿಶೇಷವಾದಂಥ ರೀತಿ 10 ಜನಕ್ಕೆ ಅನುಕೂಲ ಆಗಲಿ ಅಂಥೇಳಿ ಅವ್ರಿರ್ತಕ್ಕಂಥ ಪ್ಯಾಕೇಜಿನ ಮಾರ್ಗವನ್ನು ಬದಲಾಯಿಸಿ ನಿಮ್ಮ ಆಜ್ಞೆಯಂತೆ, ನಿಮ್ಮ ಅನ್ನೋ ಒಂದು ಮಾರ್ಗದರ್ಶನದಂತೆ ಭಕ್ತರಿಗೆ ಮತ್ತು ನಿಮ್ಮ ಜನಕ್ಕೂ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವ್ರು ನಾವು ಸತ್ಕರಿಸೋಣ, ಅವ್ರಿಗೊಂದು ಒಳ್ಳೆಯದಾಗಲಿ ಅಂತ ಹರಿಸೋಣ. ಅವರ ಚಿಂತನೆ, ಅವರ ಜ್ಞಾನಕ್ಕೆ ನಾವು ಸದಾಕಾಲ ಒಂದು ಹೆಚ್ಚಿನ ಆದ್ಯತೆ ಕೊಡೋಣ. ಅದನ್ನು ಹೊರತುಪಡಿಸಿ ನೀವು ಫೋನ್ ಮಾಡಿ ಆನಂದ್ ಗುರೂಜಿಯವ್ರು ಬೇಕು ಅಂತನೋ, ಆನಂದ್ ಗುರೂಜಿಯವ್ರ ಆಶ್ರಮದ ಮಾಹಿತಿನೋ ಅಥವಾ ಆನಂದ್ ಗುರೂಜಿ ಎಷ್ಟೊತ್ತು ಸಿಗ್ತಾರೆ ಅಂತಲೋ ಇದು ಯಾವುದು ಕೇಳಬೇಡಿ. ಆನಂದ್ ಗುರೂಜಿಯವರು ಸದಾ ಬೆಳಗ್ಗೆ ಇದ್ದರೆ ನಿಮ್ಮ ಮನೆಯಲ್ಲೇ ಇರ್ತಾರೆ. ಬೆಳಗ್ಗೆ 8ರಿಂದ 9ವರೆವರೆಗೂ ನಿಮ್ಮನ್ನು ಕಾಫಿ ಕೇಳಲ್ಲ, ರೊಟ್ಟಿ ಕೇಳಲ್ಲ, ನಿಮ್ಮ ಮನೆಗೆ ಬರ್ತಾರೆ. ನೀವು ನನ್ನ ನೋಡಿ ಅಲ್ಲಿ ಬೇಕಾದಂಥ ಉಪಯುಕ್ತವಾದ ಮಾಹಿತಿಗಳನ್ನು ನಾನು ಕೊಡ್ತೀನಿ. ಅಷ್ಟಕ್ಕೂ ಬೇಕಂದರೆ ನನ್ನ ಆಶ್ರಮದ ಮಾರ್ಗ ನಿಮಗೆ ಗೊತ್ತು. ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಯಲಹಂಕ ದೇವನಹಳ್ಳಿ ಮಾರ್ಗದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಸಾದಳ್ಳಿ ಗೇಟು ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಭೂವರಹ ಸ್ವಾಮಿ ಕ್ಷೇತ್ರದಲ್ಲಿ ಸದಾಕಾಲ ಇಲ್ಲಿ ಬೆಳಗಿನ ಕಾರ್ಯಕ್ರಮ ಮುಗಿದ್ರೆ ನನ್ನ ಪಯಣ, ನನ್ನ ವಾಸ್ತವ್ಯ, ನಾನು ಅಲ್ಲೇ ಇರೋದು. ಅಲ್ಲಿ ಬಿಟ್ಟು ಇನ್ನೆಲ್ಲೂ ಹೋಗೋದಿಲ್ಲ, ಅಲ್ಲೇ ಇರ್ತೀನಿ. ನಾನು ನೋಡಬೇಕು ಅಂದರೆ ಅಲ್ಲಿಗೆ ಬನ್ನಿ, ಬಿಟ್ಟು ಇವ್ರಿಗೆ ಮಾತ್ರ ಫೋನ್ ಮಾಡಿ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಅವರಾಗಲೇ 25 ಜನದಲ್ಲಿ 12 ಜನಕ್ಕೆ ಬಂದಿದ್ದಾರೆ. ಫೋನ್ ಎತ್ಕೊಳ್ಳೋಕೆ ಆಗದಿರೋ ಒದ್ದಾಡ್ತಾ ಇದ್ದಾರೆ ಅವರು. ಆದರೆ ಈ ಒಂದು ಟೂರ್ ಬಗ್ಗೆ ಏನಾದ್ರು ಮಾಹಿತಿ ಇದ್ದರೆ ಅವ್ರನ್ನೇ ಕೇಳಿ, ಅದನ್ನು ಪುನಃ ನಮ್ಮ ಆಶ್ರಮದಲ್ಲಿ ಬಂದು ಕೇಳಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪಂಚಾಂಗ ಶ್ರವಣವನ್ನು ಮುಂದುವರಿಸಬೇಕು. ಇವತ್ತಿನ ದಿನ ರಾಶಿ ಫಲವನ್ನು ಕೂಡ ತಿಳ್ಕೊಳ್ಬೇಕು. ಗುರುಗಳೇ, ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಅದರಲ್ಲಿ ಸಾಯಿ ಶುಭ್ ಟೂರ್ಸ್ ಅವರು ಹಾಗೂ ಬಾಬಾ ದೇವಸ್ಥಾನದ ಮಲ್ಲೇಶ್ವರಮಲ್ಲಿರ್ತಕ್ಕಂಥ ಬಾಬಾ ದೇವಸ್ಥಾನ, ಮಲ್ಲೇಶ್ವರಮಲ್ಲಿ ಪ್ರಸಿದ್ಧಿ ಬಾಬಾ ಕ್ಷೇತ್ರ ಇದೆ, ಬಾಬಾ ದೇವಸ್ಥಾನ ಇದೆ. ಆ ಬಾಬಾರವರ ದೇವಸ್ಥಾನದ ಮುಂಭಾಗದಲ್ಲೇ ಅವರ ಆಫೀಸ್ ಇರ್ತಕ್ಕಂಥದ್ದು. ಅಲ್ಲೂ ಸಹಿತ ವ್ಯತ್ಯಾಸಗಳಾಗುವಂಥ ಪರಿಸ್ಥಿತಿಗಳು ಸಾಕಷ್ಟಿದೆ. ಯಾಕೆಂದರೆ ಪಾಪ ಒಂದಷ್ಟು ಜನ ಎಲ್ಲವೂ ಅದೇ ಹೆಸರಲ್ಲೇ ಇಟ್ಕೊಂಡು ಪಕ್ಕದಲ್ಲೇ ಒಂದೊಂದು ಏನೋ ಒಂದು ಓಪನ್ ಮಾಡಿಟ್ಟಿರ್ತಾರೆ ನಿಮ್ಮದು ಟ್ರಾವೆಲ್ಸನ್ನು. ಅಲ್ಲಿ ವ್ಯತ್ಯಾಸ ಆಗಿ ಅವ್ರು ಯಾರೋ ಮಾಡೋ ತಪ್ಪುಗಳನ್ನು ನಾಳೆ ಇವ್ರ ತಲೆ ಮೇಲೆ ಹಾಕೋಬಾರ್ದು. ಯಾಕೆಂದರೆ ನಮ್ಮ ಜೀ ಕನ್ನಡದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಏನು ಸ್ಪಷ್ಟೀಕರಿಸ್ತೀವಿ, ಏನು ಹೇಳ್ತಿದ್ದೀವಿ, ಅದರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ಮತ್ತು ಯಾರೋ ಮಾಡೋ ತಪ್ಪು ಇವ್ರಿಗೆ ಅದರ ಬಗ್ಗೆ ಶಿಕ್ಷೆ ಆಗಬಾರ್ದು. ಅದಕ್ಕೋಸ್ಕರ ನಿಮಗೆ ಸಾಯಿ ಶುಭ್ ಟೂರ್ಸ್ ಬಗ್ಗೆ ಮಾಹಿತಿ ಬೇಕಾದರೆ ಬಾಬಾ ದೇವಸ್ಥಾನದ ಮುಂದೆ ನಿಂತರೆ ಎದುರುಗಡೆ ಕಾಣುವಂಥದ್ದೇ ಇದು. ಅದರಿಂದ ಬಾಬಾ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಸಾಯಿ ಶುಭ್ ಟೂರ್ಸ್ ಮಾತ್ರ ಅಲ್ಲಿ ನಾನು ತಿಳಿಸಿರ್ತಕ್ಕಂಥ ಈ ವಿಚಾರ ಅಲ್ಲಿರ್ತಕ್ಕಂಥದ್ದು, ಅಲ್ಲಿನ ವಿಚಾರ ಅಷ್ಟೇ ನಾನು ಮಾತಾಡಿದ್ದೇನೆ. ಖುದ್ದಾಗಿ ನೇರವಾಗಿ ಬಂದು ಮಾತಾಡಿ, ಆಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿ ಕರೆಕ್ಟಾಗಿರುತ್ತೆ. ಯಾಕೆಂದರೆ ನೀವು ಯಾತ್ರೆ ಹೊರಡಬೇಕಾದ್ರೆ ಹೇಗೆ ಹೊರಡಬೇಕು ಎಂಬತಕ್ಕಂಥ ಸವಿಸ್ತಾರವಾದಂಥ ಮಾಹಿತಿಯನ್ನು ಬಾಬಾ ದೇವಸ್ಥಾನ ಮುಂದೆ ನಿಂತರೆ ಎದುರುಗಡೆ ಕಾಣುವಂಥದ್ದು, ಅದರ ಎದುರುಗಡೆ ಆಪೋಸಿಟೇ ಇರತಕ್ಕಂಥದ್ದು ಈ ಒಂದು ಸಾಯಿ ಶುಭ್ ಟೂರ್ಸ್. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವತೀಂ ಶ್ರೀಂ ಲಲಿತಾಂ ಬಾಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರಧಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ಮುಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪುರಕಳಾಂ ಶ್ರೀಚಕ್ರಸಂಚಾರಣೀಂ. ಓಂ ಕೂಷ್ಮಾಂಡದೇವಿ ನಮೋ ನಮಃ. ಕೂಷ್ಮಾಂಡೇಶ್ವರಣ್ಯೇ ನಮೋ ನಮಃ. ಓಂ ಕೂಷ್ಮಾಂಡೇಶ್ವರಣ್ಯೇ ನಮೋ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸರಸ್ವತ್ಯಾತ್ಮಿಕ ದೇವಿ ನಮೋ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು 18/10/2023 ಬುಧವಾರ ಚತುರ್ಥಿ. ಇವತ್ತು ಅನುರಾಧ ನಕ್ಷತ್ರ. ಯಾರೆಲ್ಲ ಅನುರಾಧ ನಕ್ಷತ್ರ ಜನ್ಮ ನಕ್ಷತ್ರವಾಗಿ ಇವತ್ತು ವೃಶ್ಚಿಕ ರಾಶಿಯವರಿದ್ದೀರಿ, ತಾವು ತಪ್ಪದೀರ ಕೂಷ್ಮಾಂಡ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಉದ್ದೇಶ ವೃಶ್ಚಿಕ ರಾಶಿಯವರಿಗೆ ಲಾಭ ನಷ್ಟಗಳೆಂಬತಕ್ಕಂಥದ್ದು, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಒಂದಷ್ಟು ಆತಂಕಕ್ಕೊಳಗಾಗುವಂಥದ್ದು, ಆರೋಗ್ಯದಲ್ಲಿ ಸಮಂಜಸವಾಗಿ ಇಲ್ಲದಿರತಕ್ಕಂಥದ್ದು, ಹಲವಾರು ಚಿಂತನೆಗಳು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದು, ಸರಿ ತಪ್ಪನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗದಿರತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳಲ್ಲಿ ನರಳುತ್ತಿರ್ತಕ್ಕಂಥ ನಿಮಗೆ ಆದಷ್ಟು ಬೇಗ ಪರಿಹಾರದ ಮಾರ್ಗವಾಗಿ ಇವತ್ತು ಕೂಷ್ಮಾಂಡ ದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರು ಒಂದು ಸಣ್ಣ ಕುಂಬಳಕಾಯಿನಾದರೂ ತಂದು
ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ದೇವಾಲಯಕ್ಕೆ ಶುಭ ಸಂಧ್ಯಾಕಾಲ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸಿದ ನಂತರ ಮತ್ತೊಮ್ಮೆ ಧೂಪ ದೀಪ ನೈವೇದ್ಯ ಮಾಡಿ ದೇವರಿಗೆ, ಅದಾದ ನಂತರ ಕುಂಬಳಕಾಯಿ ತೊಗೊಂಡೋಗಿ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನಕ್ಕೆ ಕೊಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ನಿಮ್ಮ ಅನಾರೋಗ್ಯಗಳೇನಿದೆಯೋ, ಆರೋಗ್ಯ ಸರಿಯಿಲ್ದಿರೋ ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವರು ಆರೋಗ್ಯವನ್ನು ಸರಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಇವತ್ತಿನ ದಿವಸ ಕೂಷ್ಮಾಂಡ ದೇವಿಯ ಅನುಗ್ರಹದಿಂದ ನಿಮ್ಮ ಸಂಪೂರ್ಣವಾದಂಥ ನಿಮ್ಮ ವಾಸ್ತುಗೃಹದಲ್ಲೂ ಸಹಿತ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದು ಬೇಕು, ಯಾವುದು ಬೇಡ, ಏನು ಸರಿ, ಯಾವುದು ತಪ್ಪು, ಇದೆಲ್ಲವನ್ನು ಸಹಿತ ಸಮಾಧಾನವಾಗಿ ಆಲೋಚನೆ ಮಾಡಬೇಕೇ ವಿನಃ ದುಡುಕಿ ತೀರ್ಮಾನ ತಂದುಕೊಂಡು ಇಲ್ಲದ ಕಷ್ಟವನ್ನು ತಂದುಕೊಳ್ಳಬೇಡಿ. ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವರು ಗುರು ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು ಅಥವಾ ಅನುಭವಸ್ಥರ ಮಾತನ್ನು ಆಲಿಸಿ ಅದರಂತೆ ನಡ್ಕೊಳ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಕೆಲಸ ಕಾರ್ಯಗಳು ಇವತ್ತೇ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಸಮಸ್ಯೆ ಎದುರಾಗುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ ಇದೆ. ಇದನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಅಕ್ಕಿ, ಉದ್ದು, ಹೆಸರು, ಅಕ್ಕಿ, ಈ ಮೂರೂ ಪದಾರ್ಥಗಳನ್ನು, ಮೂರೂ ಧಾನ್ಯವನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನಿಮ್ಮ ಕುಟುಂಬದ ಹಿರಿಯರ ಮಾತಿನಂತೆ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಎಂತಹ ಸಮಸ್ಯೆಗಳು ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೋದು. ಹಾಗೆ ಫಲಾಫಲಗಳಲ್ಲಂತೂ ಸಾಕಷ್ಟು ಅದೃಷ್ಟವೇ ಇದೆ. ಇವತ್ತಿನ ದಿವಸ ವೃಷಭ ರಾಶಿಯವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ದೇವಿಯ ಉಪಾಸನೆ ನಡೆಸೋದ್ರಿಂದ, ದೇವಿಗಿಷ್ಟು ಹರಿದ್ರ ಕುಂಕುಮವನ್ನು ಅರ್ಪಣೆ ಮಾಡೋದ್ರಿಂದ, ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆಯ ಮನಸ್ಸಿನಿಂದ ಮಾಡಿ. ಒಳ್ಳೆಯ ಒಂದು ಮನಸ್ಥಿತಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಇದರ ಜೊತೆಗೆ ದೇವಿಯ ಒಂದು ಆಶೀರ್ವಾದ ಬೇಕು. ಆ ದೇವಿಯ ಆಶೀರ್ವಾದ ಪಡೀಲಿಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ಗಂ ಗಣಪತಿ ನಮಃ ಎಂಬತಕ್ಕಂಥ ಮಂತ್ರದಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಶ್ವೇತವರ್ಣದ ವಸ್ತ್ರದಲ್ಲಿ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಅದನ್ನು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದು ಮೂಲೆಯಲ್ಲಿಟ್ಟು ಸಂಜೆ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸಿದ ನಂತರ ಆ ಗಂಟನ್ನು ಓಪನ್ ಮಾಡಿ ಅದರೊಳಗಿರ್ತಕ್ಕಂಥ ಅರಿಶಿನವನ್ನು ದೇವಿಯ ಪಾದಕ್ಕೆ ಅರ್ಪಣೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲೇ ಪರಿಹಾರವನ್ನು ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದು ಜೋಪಾನವಾಗಿ ಕೆಲಸ ಮಾಡಬೇಕು. ದುಡುಕಬಾರ್ದು. ತೀರ್ಮಾನ ಯಾವುದು ತೊಗೊಳ್ಬೇಕಾದ್ರೂ ಸರಿಯಾಗಿ ತೀರ್ಮಾನ ತೊಗೊಳ್ಬೇಕು. ಇದರ ಮಧ್ಯದಲ್ಲಿ ಯಾರಾದರೂ ಏನಾದರೂ ನಿಂದನೆ ಮಾತಾಡಿದ್ರು ಅದನ್ನು ಹೆಚ್ಚು ತಲೆಗೆ ಹಾಕ್ಕೊಳ್ಳದಿರ ನಿಮ್ಮ ನಡೆ ನಿಮಗೆ ಸಮಾಧಾನ ಇರಬೇಕು. ನೀವು ಹಾಕುವ ಹೆಜ್ಜೆ ನಿಮಗೆ ತೃಪ್ತಿ ಅನಿಸಿದ್ರೆ ಮಾತ್ರ ಕೆಲಸವನ್ನು ಮುಂದುವರಿಸಬೇಕು. ಹಾಗೆ ಸಾಧ್ಯವಾದರೆ ಒಂದೆರಡು ವಿಳೆದೆಲೆ ಅಡಿಕೆ, ಅದ್ರ ಜೊತೆಗೆ ಒಂಚೂರು ಕೇಸರಿನೋ ಅಥವಾ ಅರಿಶಿನೋ ಅಥವಾ ಒಂದಿಷ್ಟು ಬೆಣ್ಣೆನೋ ಇಂತಹದ್ದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಡಬೇಕು. ಹನುಮನ ಸಾನ್ನಿಧ್ಯ ಕೊಟ್ಟು ಅಥವಾ ಶ್ರೀರಾಮಚಂದ್ರನ ಆಲಯಕ್ಕೆ ಬಂದು ಅಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ಮಂತ್ರವನ್ನು ಅಲ್ಲಿ ಉಚ್ಚಾರಣೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ತಲೆನೋವು, ಅಂದರೆ ಅರ್ಧ ತಲೆನೋವು ಅಥವಾ ಪೂರ್ತಿ ತಲೆನೋವು ಅಥವಾ ಯಾವುದೂ ಕೆಲಸ ಮಾಡಲಿಕ್ಕೆ ಆಗದಿರೇ ಇರ್ತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳಿಗೆ ಒದ್ದಾಡ್ತಿರ್ತೀರಿ ಮಿಥುನ ರಾಶಿಯವರು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ತುಂಬ ಜೋಪಾನ. ಯಾರಿಗೆ ಏನೇ ವ್ಯವಹಾರ ಮಾಡಿ ಕೊಡಬೇಕಾದ್ರೂ, ಹಣಕಾಸಿನ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ತುಂಬ ದೂರವಾರ ಪ್ರಯಾಣ ಮಾಡಬೇಕಂದ್ರೆ ಸಾಧ್ಯವಾದರೆ ಮಿಥುನ ರಾಶಿಯವರು ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಅಷ್ಟೇ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಅತ್ಯದ್ಭುತವಾದಂತಹ ಕಾಯಕವೇ ಹೌದು. ಹಾಗಾಗಿ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ಮನೆ ದೇವರ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದೆರಡು ವಿಳೆದೆಲೆ ಅಡಿಕೆ, ಅದ್ರ ಜೊತೆಗೆ ಏನಾದ್ರು ಒಂಚೂರು ಹಣ್ಣು ಹಂಪಲು ಅಥವಾ ಖರ್ಜೂರನೋ ಬೆಲ್ಲನೋ ಸಕ್ಕರೆನೋ ಇದನ್ನು ದೇವರು ನೈವೇದ್ಯ ಮಾಡಿ ಅದನ್ನು ಯಾರಾದರೂ ಹಿರಿಯ ಮುತ್ತೈದೆಯರು ಅಂದರೆ ವಯಸ್ಸಾಗಿರ್ತಕ್ಕಂಥ ಮುತ್ತೈದೆಯರು ತಾಯಂದಿರು ಇರ್ತಾರಲ್ಲ ಅಂತಹವರಿಗೆ ಕೊಟ್ಟು ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ನವರಾತ್ರಿಯ ಈ ಶುಭ ದಿನದಂದು ಅದರಲ್ಲೂ ಕೂಷ್ಮಾಂಡ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತಿನ ದಿವಸ ತಾವು ಅಂದ್ಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ಇನ್ನೊಬ್ಬರ ಹಿತಕ್ಕಾಗಿ, ಇನ್ನೊಬ್ಬರ ಒಳಿತಕ್ಕಾಗಿ ಅಥವಾ ನಿಮ್ಮ ಒಂದು ಯಶಸ್ಸಿಗಾಗಿ ತಾವು ಮಾಡುವಂಥ ಚಿಂತನೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭ ಇದೆ. ಆದರೆ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ಮಾತ್ರ ಯಾವತ್ತೂ ತಂದುಕೊಳ್ಳಬಾರ್ದು. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಬಹಳಷ್ಟು ಗರ್ಜನೆ ಮಾಡತಕ್ಕಂಥ ಗುಣ ಇದೆ. ಆದರೆ ನಿಮ್ಮ ಗರ್ಜನೆಯಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥ ಕ್ರಮ ಮಾಡಬಾರ್ದು. ಸಾಧ್ಯವಾದಷ್ಟು ಎಚ್ಚರಿಕೆ ಇರಬೇಕು. ದೇವರು ಶಕ್ತಿ ಕೊಟ್ಟಿದ್ದಾರೆ ಅಂತ ನಾವು ಶಕ್ತಿ ಇಲ್ದಿರತಕ್ಕಂಥವ್ರ ಮೇಲೆ ನಮ್ಮ ಗದಾಪ್ರಹಾರ ಮಾಡಿದ್ರೆ ಆ ಶಕ್ತಿ ಇಲ್ದಿರತಕ್ಕಂಥವ್ರು ದೇವ್ರನ್ನೇ ಕೇಳ್ಕೊಳ್ತಾರೆ, ಭಗವಂತ ನನ್ನ ಹಣೆ ಬರ ಹಿಂಗೆ ಆಯ್ತಲ್ಲಪ್ಪ, ಇಂಥವ್ರಿಂದ ನನಗೆ ಇಂಥ ತೊಂದರೆ ಆಗ್ತಿದ್ದಲ್ವ ಅಂದಾಗ ಆ ಭಗವಂತ ಆಲೋಚನೆ ಮಾಡಿ ಪುನಃ ಇವರಿಗೆ ಆ ಶಿಕ್ಷೆಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ಶಕ್ತಿ ಇದೆ ಅಂತ ಇನ್ನೊಬ್ಬರ ಮೇಲೆ ನಮ್ಗೆ ಗದಾಪ್ರಹಾರ ಮಾಡಬಾರ್ದು. ಅಥವಾ ದೇವರು ನಮಗೆ ಕೊಟ್ಟಿರೋ ಜ್ಞಾನದಿಂದ 4 ಜನಕ್ಕೆ ಸಾಧ್ಯವಾದರೆ ಒಳಿತನ್ನೇ ಮಾಡಬೇಕು. ಆ ಒಳಿತನ್ನು ಮಾಡುವಂಥ ಗುಣ ಸಿಂಹರಾಶಿಯವರದೇ ಆಗಿರಬೇಕು. ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದೆರಡು ತುಳಸಿ ದಳವನ್ನಿಟ್ಟು ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರು ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇರೋದಿಲ್ಲ, ಅಧಿಕವಾದಂತಹ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಜೊತೆಗೆ ಇವತ್ತು ನೀವೇನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ರೀತಿ ಆಲೋಚನೆ ಮಾಡಿ, ಸರಿಯಾದ ಮಾರ್ಗವನ್ನು ಅನುಸರಿಸಿ. ಯಾಕೆಂದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದಿದೆ. ಜೊತೆಯಲ್ಲಿರ್ತಕ್ಕಂಥವರು ಬೇರೆ ಮಾರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋ ಮಟ್ಟಕ್ಕಿದೆ. ಯಾಕೆಂದರೆ ನೀವು ಯಾರನ್ನೊಬ್ಬರು ನಂಬಿದ್ರೂ ಸಹಿತ ನಂಬಿರ್ತಕ್ಕಂಥ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಒಳಿತಿಗಾಗಿಯೇ ಇದ್ದಾರೆ, ನಿಮ್ಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತಲ್ಲ. ನೀವು ಒಳಿತಿಗಾಗಿದ್ದು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಮನಸ್ಸಿದ್ರೂ ಎಲ್ಲೋ ಒಂದು ಅಚಾತುರ್ಯವಾಗಿ ಏನೋ ಒಂದು ಸಮಸ್ಯೆ ತಂದಿಟ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಕುಟುಂಬದ ಹಿರಿಯರ ಜೊತೆ ಕೂತು ಮಾತಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾದ್ರೆ ದೇವಿಯ ಉಪಾಸನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಮಧ್ಯಾಹ್ನ ಸರಿಸುಮಾರು 12 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. 12ರ ನಂತರ ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಆದರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಫಲಗಳು ಚೆನ್ನಾಗಿದೆ. ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿರ್ಬೋದು, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮಾಡುವಂಥ ಕಾಯಕದಲ್ಲಿ ಅಡ್ಡಿ ಆತಂಕ ಇದೆ ಎಂಬತಕ್ಕಂಥದ್ರ ಮನಸ್ಸು ನಿಮಗೆ ಗೋಚರಿಸ್ತಾ ಇರುತ್ತೆ. ಜೊತೆಗೆ ಇವತ್ತಿನ ದಿವಸ ಯಾವುದೇ ಹೊಸ ಕೆಲಸಗಳು ಮಾಡಬೇಕಂದ್ರೂ ಕೈಲಾಗೋದಿಲ್ಲ, ಮಾಡಲೂಬಾರ್ದು. ಯಾಕೆಂದರೆ ತುಲಾರಾಶಿಯವರಿಗೆ ಅಂತಹ ವಿಶೇಷವಾಗಿರ್ತಕ್ಕಂಥ ಕಾಲ ಅಲ್ಲ ಇದು. ಆದರೆ ಹಣಕಾಸಿನ ಹೂಡಿಕೆ ಮಾಡಿ ಹೊಸದಾಗಿ ಏನೋ ಒಂದು ಅಗ್ರಿಮೆಂಟ್ ಸೈನ್ ಹಾಕಿ, ಕೆಲವು ಕಾಗದ ಪತ್ರಗಳಿಗೆ ಸೈನ್ ಹಾಕಿ ಇನ್ನೇನೋ ಮಾಡ್ತೀನಿ ಅಂತ ಮುನ್ನಡೆಯೋದಕ್ಕಿಂತ ಸ್ವಲ್ಪ ತಾಳ್ಮೆ ತಗೊಳ್ಳೋದು ಒಳ್ಳೆಯದು. ಹಾಗೆ ಯಾರಾದರೂ ಒಬ್ಬರು ಹಿರಿಯರನ್ನು ಜೊತೆಲಿಟ್ಕೊಳ್ಳಿ. ಹಿರಿಯರ ಮಾರ್ಗದರ್ಶನದಿಂದ ನೀವು ಮುಂದೆ ನಡೆದರೆ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ನಿಮ್ಮನ್ನು ಹಿಂದಿಂದನೇ ಬಾಧಿಸ್ತಾ ಬರುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ಒಂದಷ್ಟು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋವಿಗೆ ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಅರ್ಥಪೂರ್ಣವಾದಂಥ ಕಾಯಕವನ್ನೇ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ.
ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಏನು, ಲಾಭ ಏನು, ನಷ್ಟ ಏನು, ಇವತ್ತು ಹೇಗಿರಬೇಕು, ಏನು ಮಾಡಬೇಕು ಎಂಬತಕ್ಕಂಥದ್ದನ್ನು ಪ್ರಾರಂಭದಲ್ಲೂ ತಿಳಿಸಿದ್ದೇನೆ, ಈಗಲೂ ತಿಳಿಸ್ತಾ ಇದ್ದೇನೆ. ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಹನುಮನ ಪ್ರಾರ್ಥನೆ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಶಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಲ್ಲದೆ ಸಮಸ್ಯೆ ಎದುರಾಗುತ್ತೆ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ವಿಶೇಷವಾದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಂಡು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿದ್ದು ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ, ಸಾಧ್ಯವಾದರೆ ದೂರಭಾರ ಹೊರಡಬೇಕಾದಂಥ ಪ್ರಸಂಗ ಇದ್ದರೆ ಒಂದು ಚಿಟಿಕೆ ಬೆಲ್ಲವನ್ನು ನೀರಿಗೆ ಹಾಕಿ, ಆ ಬೆಲ್ಲದ ನೀರಿನ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ತದನಂತರ ಪ್ರಯಾಣವನ್ನು ಬೆಳೆಸಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ ಸರ್. ಗುರುಗಳ. ಹಾ, ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಮದುರ್ಗದಿಂದ ರೀ. ಓಕೆ ಅಮ್ಮ, ತಮ್ಮ ಹೆಸರು? ಶೋಭಾ ಕಲಕಪತ್ತಾರಿ. ಶೋಭಾ ಅಂತ ಹೇಳಿ. ಅಮ್ಮ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ ಗುರುಜಿ. ಹಲೋ ಸರ್, ಸಾವಿರ ವಂದನೆಗಳು. ನಮಸ್ಕಾರ ರೀ. ನಮಸ್ತೆ ತಾಯಿ, ಹೇಳಮ್ಮ. ಹಾನ್ರಿ, ಬಾಳ ಕಷ್ಟ ಐತ್ರಿ ಅಜ್ಜಾರ ನಮಗ. ಏನು ಸಮಸ್ಯೆ ಇದೆ? ನೀವು ಎಷ್ಟೋ ಪ್ರಯತ್ನ ಪಟ್ಟೇನ್ರಿ. 5-6 ವರ್ಷಗಳ ನಂತರ ನಿಮ್ಗ ಕಾಲ ನಿಮ್ಗ ರಿಸೀವ್ ಆತ್ರಿ. ಬಾಳ ಚಲೋ ಆತ್ರಿ ನಮಗ. ಆಗ್ಲಿಮ್ಮ, ಹೇಳು ತಾಯಿ, ಏನ್ ವಿಚಾರ ತಿಳ್ಕೊಬೇಕಿತ್ತು? ನಮಗ್ರಿ ಮನೆಯೊಳಗ್ ಕಷ್ಟ ಬಾಳ ಐತ್ರಿ. ದೊಡ್ಡ ಮಗ ಜಾಬ್ ಐತಿ, ಬಾಳ ಚಲೋ ಐತಾನ್ರಿ. ಧಾರವಾಡನಲ್ಲಿ ಗಂಡು. ಸಣ್ಣ ಮಗ ಅದಾನಲ್ರಿ, ಅವ ಬಾಳ ಕೆಟ್ಟಕ್ ಕಂಡ್ಕೊಂಡಲ್ರಿ. ಬರೇ ದೋಸ್ತರು ಅವ್ರು ಇವ್ರು ಅತ್ತಾರಿ. ನಮ್ದ ಉದ್ಯೋಗ ಪತ್ತಾರಿಕೆ ಮಾಡ್ತೀವ್ರಿ, ಅಷ್ಟೇ ಸಾಲಿಗೆ ಅದೀವ್ರಿ ನಾವ. ವ್ಯವಹಾರ ಚಲೋ ಐತ್ರಿ, ಉದ್ಯೋಗ ಚಲೋ ಐತ್ರಿ, 4 ಮಂದಿ ಸಂಪಾದನೆ ಮಾಡೀವ್ರಿ. ಮಗನಿಂದ ಕಷ್ಟ ಐತ್ರಿ. ಮಗಳದು ಗಂಡನ ಮನಿ ಹುಬ್ಬಳ್ಳಿ ರೀ. ಅವನ್ ಸ್ವಲ್ಪ ಕಿರುಕುಳ ಕೊಡಾತಾನ್ರಿ ಮಗಳಿಗೆ. ಇದೆಲ್ಲಾ ನಿಮಗ್ ಸಿಕ್ಕಿದ್ದ ಬಾಳ ಇದ್ ನೋಡ್ರಿ, ನಮ್ಗ ಹವಿಸ್ ಆಗೈತ್ರಿ ಅಜ್ಜಾರ. ಇಲ್ಲ, ಒಳ್ಳೇದಾಗತ್ತೆ. ಸಿದ್ಧಾರೂಢರ ಅನುಗ್ರಹ ಇದೆ. ಇವತ್ತು ನಿಮ್ಮ ಕಷ್ಟಗಳು ದೂರ ಆಗ್ಲಿಕ್ಕೆ ಒಂದು ಚಿಕ್ಕದಾದ ಪರಿಹಾರನ ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಪರಿಹಾರ ನಿಮ್ಗೆ ಎಲ್ಲಾ ಮಾಡ್ತೇನ್ರಿ. ಎಲ್ಲಾ ನಿಮಗ್ ಚಲೋ ಆಗೈತ್ರಿ ಅಜ್ಜಾರ. ನಿಮ್ಮ ಪರಿಹಾರ ದಿವಸ ಡೈಲಿ ನಿಮ್ದ ಕಾರ್ಯಕ್ರಮ ಈ ರಾಶಿ ಫಲ ನೋಡೇ ನಮ್ ಮುಂದೆ ಹೋಗ್ತೇನ್ರಿ. 4 ಹಳ್ಳ್ಯಾಗ ಹೋಗ್ತೇನ್ರಿ ಐಟಮ್ ತಗೊಂಡ. ನಿಮ್ದು ಏನಾರ ಆಚರಿಸ್ಕೊಂಡ್ ಹೋಗ್ತಾನಲ್ರಿ, ನಮ್ಗ್ ಒಳ್ಳೇದನ ಆಗೈತ್ರಿ. ಆದ್ರ ಮಗಂದ್ರಿ ಮಗಳದ ಬಾಳ ಕಷ್ಟ ಐತ್ರಿ. ಇಲ್ಲ, ಮಗ ಮಗಳು ಇದನ್ನೇ ಅವ್ರು ಒಂಚೂರು ದಾರಿ ತಂದ್ಕೊಂಡ್ರೆ ಆಯಾ ದಿನದ ರಾಶಿ ಫಲದಲ್ಲಿ ಬರುವಂತಹ ಲಾಭ ನಷ್ಟಗಳೇನು, ಬೇಕು ಬೇಡ ಏನು, ಅದನ್ನು ಸರಿಯಾಗಿ ತಗೊಂಡ್ರೆ ಖಂಡಿತ ಅವ್ರಿಗೂ ಯಶಸ್ಸಾಗುತ್ತೆ. ಆದರೆ ಏನು ಮಾಡೋದು, ಅವರ ಏಜಲ್ಲಿ, ಅವರ ವಯಸ್ಸಲ್ಲಿ ಸ್ವಲ್ಪ ಇನ್ನೂ ಬಿಸಿ ತಗಲೋ ತನಕ ಅವ್ರಿಗೆ ಅದು ಅರ್ಥ ಆಗೋದಿಲ್ಲ. ಅದರಲ್ಲೂ ಯಾವಾಗೂ ದೋಸ್ತರು ಅಂತಲೋ ಹೆಚ್ಚು ಸ್ನೇಹಿತರಂತಲೋ ಅವ್ರಿಗೆ ಹೋಗ್ತಾ ಹೋದರೆ ಇವ್ರ ಜೀವನ ನಡೆಯೋದು ಹೇಗೆ ಅಲ್ವಾ? ಅದನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಬಿಸಿ ರಕ್ತ. ಆ ಬಿಸಿ ರಕ್ತದಲ್ಲಿ ನಿಮ್ಮ ಅನುಭವದ ಮಾತು ಅವರಿಗೆ ಕೇಳಿಸೋದಿಲ್ಲ. ಇರಲಿ, ತಲೆ ಕೆಡಿಸ್ಕೋಬೇಡಿ. ನೀವು ನಂಬಿರ್ತಕ್ಕಂತಹ ದೈವದ ಅನುಗ್ರಹ ನಿಮಗಿದೆ. ನೀವು 9 ಮಂಗಳವಾರ ರಾಹುಕಾಲದಲ್ಲಿ ಕೆಂಪು ಗಂಧವನ್ನು ತಯಾರು ಮಾಡ್ಕೊಳ್ಳಿ. ಕೆಂಪು ಗಂಧ ಅಂದರೆ ರಕ್ತಚಂದನದಿಂದ ಗಂಧವನ್ನು ತಯಾರು ಮಾಡ್ಕೋಬೇಕು. ತಯಾರು ಮಾಡಿಕೊಂಡು ಒಂದು ವಿಳೆದೆಲೆ ತಗೊಂಡು ವಿಳೆದೆಲೆನ ಶುದ್ಧಿ ಮಾಡಿ ಆ ಗಂಧದ ಸಹಾಯದಿಂದ ಒಂದು ನಕ್ಷತ್ರ ಬರೀರಿ. ಗಂಧದ ಸಹಾಯದಿಂದ ಅಂದರೆ ಗಂಧನ ಒಂದು ಕಡ್ಡಿಗದ್ದುಕೊಂಡು ನಕ್ಷತ್ರ ಬರಿಬೇಕು. ನಕ್ಷತ್ರದ ವಿಳೆದೆಲೆ ಮೇಲೆ ನಕ್ಷತ್ರದ ಮಧ್ಯದಲ್ಲಿ ಶ್ರೀಮಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬರಿಬೇಕು. ಅದರ 4 ಮೂಲೆಗಳಲ್ಲಿ ಮೊದಲನೇದು ಅಂದರೆ 4 ಮೂಲೆಗಳಲ್ಲಿ ಮೊದಲನೇ ಭಾಗ ನಿಮ್ಮ ಎಡಭಾಗದಲ್ಲಿ ತುದಿಯಲ್ಲಿರ್ತಕ್ಕಂಥದ್ದು. ನೀವು ಎಲೆನ ಮುಂದ್ಗಡೆ ಇಟ್ಕೊಂಡ್ರೆ ನಿಮ್ಮ ಎಡಭಾಗದ ಮೇಲ್ಭಾಗದಲ್ಲಿ ರಮ್ ಅಂತ ಬರೀಬೇಕು. ಎಡಭಾಗದ ಮೇಲ್ಭಾಗ ರಮ್, ಬಲಭಾಗದಲ್ಲಿ ಗಮ್, ಅದರ ತಳಭಾಗದಲ್ಲಿ ಸಮ್,
ಅದರ ಎಡಭಾಗದಲ್ಲಿ ಐಂ, ಈ 4 ಅಕ್ಷರಗಳನ್ನು ಬರೆದು, ಈ 4 ಅಕ್ಷರ ಬರೆದ್ಮೇಲೆ ಅದರ ಮಧ್ಯದಲ್ಲಿ ಒಂದು ಚಿಟಿಕೆ ಬಿಳಿ ಸಾಸಿವೆಯನ್ನು ಇಟ್ಟು, ಒಂದು ಸಣ್ಣದಾದಂಥ ತುಂಡು ಬೆಲ್ಲನ ಅದರ ಮೇಲಿಟ್ಟು, 2 ದೀಪ ಅಂಟಿಸಿಟ್ಟು ನಮಸ್ಕಾರ ಮಾಡಿ. ಈ ಸಮಯದಲ್ಲಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ದೇವರ ಹತ್ರ ಇಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟು, ಸಂಜೆ ಆದಮೇಲೆ ಆ ಬೆಲ್ಲ ಮತ್ತು ಬಿಳಿ ಸಾಸಿವೆ, ಆ ಎಲೆ ಇದಿಷ್ಟು ಸಹಿತ ಒಂದು ತಟ್ಟೆಯಲ್ಲಿ ನೀರಿಟ್ಟು ನೀರಿಗೆ ಬಿಟ್ಬಿಡಿ. ಆ ನೀರನ್ನ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ. ಸಾಧ್ಯವಾದರೆ ನಿಮ್ಮ ಮಗನಿಗೂ ಪ್ರೋಕ್ಷಣೆ ಮಾಡಿ, ಮಗಳಿಗೂ ಕಳಿಸಿ. ಇದರಿಂದ ಇದನ್ನು ಕರೆಕ್ಟಾಗಿ 11 ದಿವಸ ನೀವು ಮಾಡಿದ್ರೆ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನ್ಯೂನ್ಯತೆ, ಯಾವ ಕೆಟ್ಟ ಕಣ್ಣುಗಳು ಮತ್ತು ಆ ಮಗನ ಜಾತಕದಲ್ಲಿರ್ತಕ್ಕಂಥ ದೋಷ ಎಲ್ಲವೂ ದೂರ ಆಗುತ್ತೆ. ನಾನು ಹೇಳಿರೋ ಇಷ್ಟೋ ನಿಮಗೆ ಇದು ಸರಿಯಾಗಿ ಅರ್ಥ ಆಗಲಿಲ್ಲ, ಅಕಸ್ಮಾತ್ ಇದರಲ್ಲಿ ಯಾವುದೋ ಒಂದು ಅಕ್ಷರ ಬಿಟ್ರಿ ಅಂದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. 12 ಗಂಟೆ ಮೇಲೆ, ಇವತ್ತು 12ರ ಮೇಲೆ Z5 ಆ್ಯಪಲ್ಲಿ ಪುನಃ ಇದು ಟೆಲಿಕಾಸ್ಟ್ ಆಗುತ್ತೆ. ಇದನ್ನು ಮತ್ತೊಂದು ಸತಿ ನೋಡಿ ಅದರಂತೆ ಮಾಡಿ. ಒಳ್ಳೆಯದಾಗಲಿ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಒಂದಿಷ್ಟು ಹೂಗಳಿಗೆ, ಅಂದರೆ ಶ್ವೇತವರ್ಣದ ಪುಷ್ಪಗಳಿಗೆ ಆ ಗಂಧವನ್ನು ಲೇಪನ ಮಾಡಿ ಆ ಗಂಧದ ಹೂಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ. ಜೊತೆಗೆ ನವರಾತ್ರಿ ಕಾಲ, ಈ ಉತ್ಸವ ಕಾಲದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ದೇವಿಯ ಆರಾಧನೆ, ಅದರಲ್ಲೂ ಕೂಷ್ಮಾಂಡ ದೇವಿಯ ಆರಾಧನೆ, ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ತಪ್ಪದಿರ ತಾಯಿ ಮಹಾಲಕ್ಷ್ಮಿಗೊಂದು ಲಕ್ಷ್ಮೀ ಕುಂಕುಮಾರ್ಚನೆ ಮಾಡೋದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಹಾಗೆ ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಏನಾರು ಒಂಚೂರು ಖಾದ್ಯಗಳನ್ನು, ಏನಾರು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರ ಪ್ರಯಾಣ ಮಾಡುವಂಥದ್ದು, ವ್ಯವಹಾರಗಳು ಮಾಡುವಂಥದ್ದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಾಗುವಂಥದ್ದು, ಮನಸ್ಸು ತುಂಬ ಚಂಚಲತೆಯಿಂದ ಇರತಕ್ಕಂಥದ್ದು, ಯಾವ ಕೆಲಸವನ್ನು ಸಹಿತ ತಾವು ಅಂದುಕೊಂಡಷ್ಟು ವೇಗವಾಗಿ ಮಾಡಲಿಕ್ಕೆ ಆಗದಿರೇ ಇರತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳಿಗೆ ಒದ್ದಾಡ್ತಾ ಇದ್ದೀರಿ. ಆದರೆ ಸಣ್ಣ ಸಣ್ಣ ಸಮಸ್ಯೆನೂ ಸಹಿತ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಆದರೆ ಮಧ್ಯಾಹ್ನ 12ರವರೆಗೂ ಮಾತ್ರ ಹೀಗಿರ್ತಕ್ಕಂಥದ್ದು. 12 ಗಂಟೆಯಿಂದ ಸರಿಸುಮಾರು ಸಂಧ್ಯಾಕಾಲ ಸೂರ್ಯಾಸ್ತಮದವರೆಗೂ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ತುಂಬ ದಿನಗಳ ನಂತರ ಒಂದು ಒಳ್ಳೆಯದನ್ನು, ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಅಥವಾ ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಅದೃಷ್ಟದ ಕ್ಷಣ ಈಗ ತಾವು ಕಾಣ್ತೀರಿ. ಆದರೆ ಇವತ್ತಿನ ದಿವಸ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾರೊಬ್ಬರು ಆಡುವಂಥ ಮಾತನ್ನು ಮನಸ್ಸಿಗೆ ಹಾಕ್ಕೋಬೇಡಿ. ಮನುಷ್ಯನಿಗೆ ಗ್ರಹಗತಿಗಳು ಸರಿಯಿಲ್ಲ, ಟೈಮ್ ಸರಿಯಿಲ್ಲ ಅಂದರೆ ಇಂಥವೆಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಇದು ಯಾವುದನ್ನೂ ಸಹಿತ ತಲೆಗೆ ಹಾಕ್ಕೊಳ್ದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ, ಭಗವಂತ ಬಂದದ್ದೇನೇ ಕಷ್ಟ ಬರಲಿ, ಕಷ್ಟವನ್ನು ತಡೆಯುವಂಥ ಶಕ್ತಿ ನನ್ನ ಕೊಡಪ್ಪ ಅಂಥೇಳಿ ಶನಿ ಮಂತ್ರವನ್ನು ಉಚ್ಚಾರ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಹೇಳಿಕೊಂಡು ಮತ್ತಷ್ಟು ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸ್ಕರವಾದ್ದಲ್ಲ. ಆದರೆ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡು ಏನೋ ಒಂದು ಸಮಸ್ಯೆನ ಮಾಡ್ಕೊಳ್ಳೋದಿರ ಅಲ್ಲಿಂದಲ್ಲೇ ಸರಿಪಡಿಸ್ಕೊಂಡು ಒಂದಷ್ಟು ನೆಮ್ಮದಿಯಾಗಿರಬೇಕಾದ್ದು ನಿಮ್ಮದು ಕರ್ತವ್ಯ. ಹಾಗೆ ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿ ಅಭಿವೃದ್ಧಿ ಆಗುವಂಥದ್ದು, ಭಗವತಿಯ ಅನುಗ್ರಹ ಪಡಿತಕ್ಕಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಆಗಿಂದಾಗಲೇ ಅಲ್ಲಿಂದಲೇ ಪರಿಹಾರವನ್ನು ಹುಡುಕೊಳ್ತಕ್ಕಂಥದ್ದು, ಇವತ್ತಿನ ದಿವಸ ಒಂದು ವಿಶೇಷವಾಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ ಎದುರಾಗುವಂಥದ್ದು ಎಲ್ಲವೂ ಇದೆ. ಆದರೆ ಯಾವುದು ಬೇಕು, ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡದಿದ್ದರೆ, ಸರಿಯಾಗಿ ಮಾರ್ಗದರ್ಶನ ತಗೊಳ್ದಿದ್ರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಚೆನ್ನಾಗಿರ್ತಕ್ಕಂಥ ಒಂದು ತಾಮ್ರದ ತಂಬಿಗೆಯಲ್ಲಿ ಅರ್ಧ ನೀರು ಹಾಕಿ, ಅದರಲ್ಲಿಷ್ಟು ಅರಿಶಿನ ಕುಂಕುಮ ಹಾಕಿ, ಶ್ವೇತವರ್ಣದ ಪುಷ್ಪಗಳನ್ನು ಹಾಕಿ ದೇವರ ಸಾನ್ನಿಧ್ಯದ ಹತ್ರ ಇಡಿ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯೆ ಆದ ನಂತರ ಸೂರ್ಯಾಸ್ತಮಾಗಿ ಚಂದ್ರೋದಯ ಆದಾಗ ಚಂದ್ರಘಂಟಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಚಂದ್ರಘಂಟಾ ದೇವಿಯನ್ನು ಆಗಲಿ, ಕೂಷ್ಮಾಂಡ ದೇವಿಯನ್ನಾಗಲಿ ಅಥವಾ ನವರಾತ್ರಿ ಉತ್ಸವದಲ್ಲಿ ಇರ್ತಕ್ಕಂಥ ನವಶಕ್ತಿಯರನ್ನಾಗಲಿ ಆರಾಧನೆ ಮಾಡಿದ ನಂತರ ಒಂದು ಚಿಟಿಗೆಯಷ್ಟು ಬೆಲ್ಲವನ್ನು ಅದರಲ್ಲಿ ಹಾಕಿ ಆ ನೀರನ್ನು ಹಸಿರುಗಿಡದ ಮೇಲೆ ಹಾಕಿ. ಇಷ್ಟು ಕಾಯಕವನ್ನು ಕುಂಭರಾಶಿಯವರು ಮಾಡಿದ್ದೇ ಆದರೆ ಇವತ್ತು ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ರಾಹು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ತುಂಬ ದಿನಗಳ ನಂತರ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತನ ಕೃಪೆಯಿಂದ ಇವತ್ತು ನಿಮಗೆ ಕಾರ್ಯಸಿದ್ಧಿ ಇದೆ. ಇವತ್ತು ಯಾವುದೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ನಿಮ್ಮ ಮನಸ್ಸು ಅಂದುಕೊಂಡಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರೋದು ಸಹಜವೇ. ಆದರೆ ಆ ಕೋಪದಿಂದ ಹೇಗೆ ಮುಕ್ತರಾಗಬೇಕು ಅದು ಬಹಳ ಮುಖ್ಯ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗೆಯ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಸರ್. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಚಾಮರಾಜನಗರ ಪಕ್ಕದಿಂದ ಒಂದು ಹಳ್ಳಿ. ಹಾ ಹಾ ಅಮ್ಮ, ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅಮ್ಮ. ಆಯ್ತು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನನಗೆ ಕೈ ಕಾಲೆಲ್ಲ ನಿಗ್ತಾ ಇದೆ ನಿಮ್ ಜೊತೆ ಮಾತಾಡಕ್ಕೆ. ನಿನ್ನೆ ಅಷ್ಟೇ ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ದೆ ಅಂದ್ರೆ ಹೇಳಕ್ ಅಸಾಧ್ಯ, ಅಷ್ಟು ದಿನದಿಂದ ಟ್ರೈ ಮಾಡ್ತಾ ಇದ್ದೆ. ನಿನ್ನೆ ಅಷ್ಟೇ ನಮ್ಮ ಆಶ್ರಮಕ್ಕೆ, ಮಹರ್ಷಿ ಮಂದಿರಕ್ಕೆ ಲಕ್ಷ್ಮೀ ಬೋರ ಸ್ವಾಮಿನ ದರ್ಶನ ಮಾಡಬೇಕು ಅಂತ ಚಾಮರಾಜನಗರದಿಂದ ಒಂದಷ್ಟು ಜನ ಬಂದಿದ್ರು. ಅವ್ರು ನೋಡಿ ನಾನು ಹೇಳಿದೆ, ಚಾಮರಾಜನಗರದಿಂದ ಸ್ವಲ್ಪ ದೂರ ಸರ್. ಚಾಮರಾಜನಗರದಿಂದ ಒಂದು 10-12 ಕಿಲೋಮೀಟರ್ ದೂರನೇ ನಮ್ಮೂರು, ಒಂದು ಸಣ್ಣ ಹಳ್ಳಿ ಮಾಂಬಳ್ಳಿ ಅಂತ. ಆಗ್ಲಿಮ್ಮ, ಹೇಳು ತಾಯಿ. ಇದು ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಅವ್ರ ಹೆಸರು ರೇವಣ ಅಂತ. ಅವ್ರ ಹುಟ್ಟು ಡೇಟು ಕರೆಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಮುಂಗೋಪ ಜಾಸ್ತಿ. ಏನ್ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾರೆ. ಆಮೇಲೆ ಅಮಾಸ ಬಂತು ಅಂತಂದ್ರೆ ಏನಾದ್ರೂ ನೋವು ಮಾಡ್ಕೊಳ್ಳೋದು. 4-5 ಸರಿ ಆಕ್ಸಿಡೆಂಟ್ ಆಗಿದೆ ಗುರುಜಿ ಅವ್ರಿಗೆ. ಅಯ್ಯೋ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಬೇರೆಯವ್ರು ಮಾತಾಡೋ ರೀತಿ ಹೇಳಕ್ ಹೋದ್ರೆ ಇನ್ನೊಂದ್ ರೀತಿ ಅರ್ಥ ಮಾಡ್ಕೊಳ್ಳೋದು. ಆ ರೀತಿ ಅವ್ರ ದುಡುಕ್ ಸ್ವಭಾವ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನಿಲ್ಲಮ್ಮ, ಕರೆಕ್ಟಾಗಿ 18 ದಿವಸ, 18 ದಿನ, ದಿನಕ್ಕೆ 1 ಚಿಟಿಕೆ ಬೆಲ್ಲ, 4 ಬಿಳಿ ಎಕ್ಕದ ಹೂ, 2 ಕರಿಮೆಣಸು. 1 ಚಿಟಿಕೆ ಬೆಲ್ಲ, ಬಿಳಿ ಎಕ್ಕದ ಹೂ, ಕರಿಮೆಣಸು. ಇದನ್ನ ಪ್ರತಿ ದಿವಸ ಬೆಳಿಗ್ಗೆ ತಗೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತಗೊಂಡು ಅದನ್ನು ಪಶ್ಚಿಮಕ್ಕೆ ಹಾಕ್ತಾ ಬಂದರೆ ಇಂತಹ ಒಂದು ಸಮಸ್ಯೆ, ಇಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಸೂಕ್ತ ಪರಿಹಾರ ಸಿಗುತ್ತೆ. ಇದು ಇವರೊಬ್ಬರೇ ಅಂತಲ್ಲ, ಈ ತರಹ ದುಡುಕು ಮನಸ್ಸಿನಿಂದ ಮುಂಗೋಪದಲ್ಲಿದ್ದು ಮನಸ್ಸು ನೆಮ್ಮದಿ ಇಟ್ಕೊಳ್ದಿರಾ, ಅವರೂ ನೆಮ್ಮದಿಯಾಗಿಲ್ದಿರಾ, ಮತ್ತೊಬ್ಬರಿಗೂ ನೆಮ್ಮದಿ ಹಾಳು ಮಾಡಿಕೊಂಡು ಇಂತಹ ಪರಿಸ್ಥಿತಿಯಲ್ಲಿರೋರಿಗೆ ಈ ಪರಿಹಾರ ಬಹಳ ಸೂಕ್ತವಾಗಿ ಕೆಲಸ ಮಾಡುತ್ತೆ. 1 ಚಿಟಿಕೆ ಬೆಲ್ಲ ತಗೋಬೇಕು, 4 ಬಿಳಿ ಎಕ್ಕದವು ತಗೋಬೇಕು, 2 ಕರಿಮೆಣಸು ತಗೋಬೇಕು. ಇದನ್ನ ಎಡಗೈಲಿ ತಗೋಬೇಕು, ದೃಷ್ಟಿ ತೆಗೆದುಕೊಳ್ಬೇಕು, ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿಬೇಕು, ಪಶ್ಚಿಮಕ್ಕೆ ಹಾಕ್ಬಿಡ್ಬೇಕು. ಸರಿ ಗುರುಜಿ. ಇದನ್ನ ಮನೆಯವರಿಗೆ ಹೇಳಮ್ಮ. ನನಗೆ 3 ಮಕ್ಕಳಿದೆ ಗುರುಜಿ. ಮೊದಲನೇ ಪಪ್ಪು ಹೆಣ್ಪಪ್ಪು ತೀರೋಯ್ತು. ಆವಾಗಿಂದ ನಿಮ್ಗೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಇವಾಗ ನಮ್ಮ ಮನೆಯವರು ಒಂದು ಗಂಡು ಮಗುವಾಗಿ ಇರೋದು ನಮ್ಮ ಮನೆಯವ್ರು ಒಬ್ಬರೇನೆ. 3 ಜನ ಗಂಡು ಮಕ್ಕಳು ತೀರೋಗಿದ್ದಾರೆ ನಮ್ಮ ಅತ್ತೆಗೆ. ಹಾಗಾಗಿ ಒಂದು ಗಂಡು ಮಗು ಆಗ್ಲಿ ಅಂತ ಬಿಡಿಸ್ಕೊಂಡಿದ್ದಾರೆ. ಆಗುತ್ತಾ ಇಲ್ವಾ ಅಂತ ಕನ್ಫರ್ಮ್ ಆಗಿ ಹೇಳ್ಬಿಡಿ ಗುರುಜಿ. ನಾನು ಪ್ರಯತ್ನ ಪಟ್ಟಿ ಸಾಕಾಗಿದೆ. ದೇವ್ರು, ಆ ದೇವ್ರು, ಈ ದೇವ್ರು, ಯಾರ್ಯಾರು ಏನೇನು ಹೇಳ್ತಾರೆ ಅದೆಲ್ಲ ಮಾಡಿದೀನಿ. ಈ ಸತಿ ನೀವು ಸ್ವೀಟ್ ತೊಗೊಂಡು ಬರ್ತೀರಿ ಈ ಸತಿ. ಆದರೆ ನಾನು ಈ ವೇದಿಕೆಯಲ್ಲಿ ಕೂತು ಇಂಥದೇ ಮಗು ಅಂತ ನಾನು ಹೇಳಬಾರ್ದು. ಆದರೂ ಹೇಳಿ ಗುರುಜಿ. ಈ ಸತಿ ಮೊದಲೇ ಹೇಳಿದ್ದೀನಿ, ನೀನು ಸ್ವೀಟ್ ತೊಗೊಂಡು ಬರ್ತೀಯ. ಸ್ವೀಟ್ ತೊಗೊಂಡ್ಬರೋದು ಕನ್ಫರ್ಮ್. ಅದಕ್ಕೆ ಸಾಕ್ಷಿ, ಒಳ್ಳೆ ಸುದ್ದಿ ಕೊಟ್ರೆ ಗುರುಜಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಗುರುಜಿ. ಇದಕ್ಕೆ ಸಾಕ್ಷಿ ಏನು ಗೊತ್ತಾ? ನಿನ್ನ ಎಡಗಡೆ ತೋಳು ತಗಡೆ ನಿಂಗೊಂದು ಕಪ್ಪು ಮಚ್ಚೆ ಇದೆ, ನೋಡ್ಕೊ. ಗುರುಜಿ, ಆ ಕಪ್ಪು ಮಚ್ಚೆ ಆಧಾರ. ಹಾಗೆ ನಾನು ಕೊಡೋ ನೀನು ಹೇಳಿದಂಥ ನಿನ್ನ ಅಪೇಕ್ಷೆ ಏನಿದೆಯೋ, ಏನು ಆಸೆ ಪಡ್ತಾ ಇದೆಯೋ, ಆಸೆಯನ್ನು ಈಡೇರಿಸ್ಕೊಳ್ತೀಯ. ತುಂಬಾ ಸಂತೋಷ ಗುರುಜಿ. ಇಲ್ಲಿಂದ ನಿಮ್ಗೆ ಪಾಕಿಸ್ತಾನ ನಮಸ್ಕಾರ ಮಾಡ್ಬಿಡ್ತೀನಿ ಗುರುಜಿ. ಹಂಗಾದ್ರೆ ಆದರೆ ಅಲ್ಲ, ಆಮೇಲೆ ಸ್ವೀಟ್ ತೊಗೊಂಡು ಬರಬೇಕು, ಮರ್ತೋಗ್ಬಾರ್ದು ನೀವು. ಒಂದ್ಸತಿ ಬಂದು ಲಕ್ಷ್ಮೀ ಬೋರ ಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗು. ಒಳ್ಳೇದಾಗ್ಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ರಾಶಿ ಫಲ, ದಿನವಿಶೇಷ ಪ್ರತಿಯೊಂದನ್ನು ಕೂಡ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿವಸ ನವರಾತ್ರಿಯ 4ನೇ ದಿನ ದೇವಿ ಕೂಷ್ಮಾಂಡ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ದೇವಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಕೂಷ್ಮಾಂಡ ದೇವಿ ನಮೋ ನಮಃ. ಓಂ ಕೂಷ್ಮಾಂಡೇಶ್ವರಣ್ಯೇ ನಮಃ. ಓಂ ಕೂಷ್ಮಾಂಡದೇವಿ ನಮಃ. ಓಂ ಲಲಿತಾಯ ನಮಃ. ಓಂ ದುರ್ಗಾಯ ನಮಃ. ಓಂ ಮಹಾಕಾಳಿಯೇ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಸರಸ್ವತ್ಯೇ ನಮಃ. ಓಂ ಕುಂಭಕಂಠನ್ಯೇ ನಮಃ.
ಓಂ ಕಳಶೋದ್ಧಾರಣೇ ನಮಃ, ಚಕ್ರವಾಸಿನ್ಯೇ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಮೂಲದಾತ್ರೇ ನಮಃ, ಮಹಾಮೂರ್ತಯೇ ನಮಃ, ಅಷ್ಟಸಿದ್ಧಯೇ ನಮಃ, ಯೋಗಿನೇ ನಮಃ, ಗುಣಾತೀತಾಯ ನಮಃ, ನಿರಂಜನಾಯ ನಮಃ.